ಗುರುಭ್ಯೋ ನಮಃ. ಹರಿ ಓಂ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ದೋಷ ದೂರನಾಗಿರುವಂತಹ ಅನಂತ ವೇದಗಳಿಂದ ನಿರಂತರವಾಗಿ ಪ್ರತಿಪಾದ್ಯನಾದ ರಮಾ ಬ್ರಹ್ಮಾದಿ ಸಕಲ ಜೀವ ಜಡಾತ್ಮಕವಾಗಿರುವಂತಹ ಪ್ರಪಂಚದಿಂದ ಅತ್ಯಂತ ಭಿನ್ನನಾಗಿರುವಂತಹ ನಿಸ್ಸೀಮವಾದ ನಿರವಧಿಕವಾದ ಸ್ವತಂತ್ರವಾದ ಅನಂತವಾದ ಶಕ್ತಿ ಸಂಪನ್ನನಾದ ಶ್ರೀಹರಿ ಪರಮಾತ್ಮ, ಆ ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆಯನ್ನ ಮಾಡಿ ಎಲ್ಲ ಜೀವರಾಶಿಗಳಲ್ಲಿ ಉತ್ತಮರಾದ ಜೀವೋತ್ತಮರಾದ ವಾಯುದೇವರು, ಅಂತಹ ಮುಖ್ಯ ಪ್ರಾಣದೇವರ ಅವತಾರಭೂತರಾಗಿರುವಂತಹ ಭೀಮಸೇನ ದೇವರು. ಭೀಮಸೇನ ಎಂದರೇನೆ ಜ್ಞಾನ ಪರಿಪೂರ್ಣ. ಮಾ ಅಂದರೆ ಜ್ಞಾನ, ಭೀ ಎಂದರೆ ಹೊತ್ತವನು, ಬಿವರ್ತಿ ಮಾ ಇತಿ ಭೀಮಃ. ಎಲ್ಲ ಸಕಲ ವಿಧವಾಗಿರತಕ್ಕಂತಹ ತತ್ವಜ್ಞಾನವನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಕ್ಕಂಥವರು ಭೀಮಸೇನ ದೇವರು. ನಾವು ಭೀಮಸೇನ ದೇವರ ಜ್ಞಾನ ಹೇಗಿದೆ, ವಾಯುದೇವರ ಜ್ಞಾನ ಹೇಗಿದೆ ಅಂತ ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರು ತಮ್ಮ ಬಾಯಿಂದ ರಾಮದೇವರ ಸ್ಮರಣೆಯನ್ನು ಮಾಡ್ತಾರೆ ಅಂತಂದ್ರೆ ಆ ರಾಮ ಎಂಬ ಶಬ್ದದ ಅರ್ಥದ ಚಿಂತನೆಯನ್ನ ಮಾಡುವ ಹಿನ್ನೆಲೆಯಲ್ಲಿ ವಾಯುದೇವರಿಗೆ ಎಷ್ಟು ಜ್ಞಾನ ಇದೆ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು. ಜ್ಞಾನಂ ಅಪ್ರತಿಗಮ್ಯಸ್ಯ ವೈರಾಗ್ಯಂಚ ಜಗತ್ಪತೇಹೇ. ಅಪ್ರತಿಘವಾದ ಜ್ಞಾನ, ಅತಿರೋಹಿತ ವಿಜ್ಞಾನಾತ್ ವಾಯು ಅಮೃತ ಸ್ಮೃತಃ. ಪ್ರಳಯ ಕಾಲದಲ್ಲೂ ಕೂಡ ಪ್ರತಿಭಾತ ಪರಾವರರು ವಾಯುದೇವರು, ಭೀಮಸೇನ ದೇವರು. ನಾವೇನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಇದಿಷ್ಟೇ ವೇದಗಳಲ್ಲ, ಅನಂತವಾದ ವೇದಗಳ ಜ್ಞಾನವನ್ನ ಪಡೆದವರು ವಾಯುದೇವರು. 100 ಕೋಟಿ ಶ್ಲೋಕಾತ್ಮಕವಾದ ಹಯಗ್ರೀವ ದೇವರಿಂದ ರಚಿತವಾದ ರಾಮಾಯಣ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. 100 ಕೋಟಿ ಶ್ಲೋಕಾತ್ಮಕವಾದ ಆ ರಾಮಾಯಣವನ್ನ ಸರಳವಾಗಿ ತಮ್ಮ ಬಾಯಲ್ಲಿ ಹೇಳ್ತಾರೆ ಹನುಮಂತ ದೇವರು. ನೋಡಿ, 100 ಕೋಟಿ ಶ್ಲೋಕಾತ್ಮಕವಾದ ರಾಮಾಯಣ, ಅನಂತವಾದ ವೇದಗಳು, ಕೋಟಿ ಕೋಟಿ ಶ್ಲೋಕಾತ್ಮಕವಾದ ಆದಿಭಾಗವತ, ಅಷ್ಟಾದಶ ಪುರಾಣಗಳು, ವೇದದಲ್ಲಿ ಹೇಳಿದ್ದು, ವೇದದಲ್ಲಿ ಹೇಳದೇ ಇದ್ದದ್ದು. ಅದಕ್ಕಾಗಿಯೇ ಅವರನ್ನ ತ್ಯಕ್ತ ವೈದಿಕರು ಅಂತ ಕರೆದದ್ದು. ವಾಯುದೇವರನ್ನ, ಭೀಮಸೇನ ದೇವರನ್ನ ಯಾಕೆ ತ್ಯಕ್ತ ವೈದಿಕರು ಅಂತ ಕರೆದರು ಅಂದ್ರೆ ವೇದವನ್ನ ಬಿಟ್ಟವರು ಎಂಬ ಅರ್ಥದಲ್ಲಲ್ಲ, ವೇದಕ್ಕಿಂತಲೂ ಹೆಚ್ಚಿನ ಜ್ಞಾನವನ್ನ ಪಡೆದವರು. ಅದಕ್ಕಾಗಿ ಅವರನ್ನ ತ್ಯಕ್ತ ವೈದಿಕರು ಅಂತ ಕರೆದರು. ಅಂತಹ ಅನಂತ ವೇದಗಳ ಜ್ಞಾನ ನಿಧಿಗಳಾದ ವಾಯುದೇವರು ಅಷ್ಟೆಲ್ಲ ಜ್ಞಾನವನ್ನ
ತಾವು ಪಡೆದು ಪುರೈವ ಪೂರಿತಮಪೂರಯ ಪುನಃ ಮತ್ತೆ ವೇದವ್ಯಾಸ ದೇವರ ಹತ್ತಿರ ಹೋಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟೆಲ್ಲ ಜ್ಞಾನ ನಿಧಿಗಳಾದ ಯಾವ ವಾಯುದೇವರಿದ್ದಾರೆ ಆ ವಾಯುದೇವರ ಅವತಾರಭೂತರಾದ ಭೀಮಸೇನ ದೇವರು. ನಾನು ಯಾಕೆ ಇಷ್ಟೊತ್ತು ವಾಯುದೇವರ ಭೀಮಸೇನ ದೇವರ ಜ್ಞಾನದ ಬಗ್ಗೆ ಮಾತನಾಡಿದೆ ಅಂದ್ರೆ, ಅನೇಕ ಜನ ಏನ್ ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರೆ ಭೀಮ ಅಂದ್ರೆ ಒಬ್ಬ ಹುಂಬ ಅಂತ. ಭೀಮನಿಗೆ ಜ್ಞಾನ ಇರಲಿಲ್ಲ. ಯಾರನ್ನಾದರೂ ಹೊಡಿ ಅಂತ ಹೇಳಿದ್ರೆ ಹೋಗಿ ಹೊಡೆದ್ ಬಿಡೋದು ಪಾಪ. ಅವನಿಗೇನು ಜ್ಞಾನ ಇರಲಿಲ್ಲ. ಧರ್ಮರಾಜನ ಹತ್ತಿರ ಇರುವಂತಹ ಒಬ್ಬ ಹುಂಬ, ಒಬ್ಬ ಸೇವಕ, ಒಬ್ಬ ಮಲ್ಲ ಎಂಬುದಾಗಿ ಅನೇಕ ಜನ ತಿಳಿದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರನ್ನ ಪ್ರತಿಬಿಂಬಿಸುತ್ತಾರೆ. ಆದರೆ ಸರ್ವಥಾ ತಪ್ಪು. ಜರಾಸಂಧನನ್ನ ಭೀಮಸೇನ ದೇವರು ಸಂಹಾರ ಮಾಡಬೇಕಾದಾಗ ಮೊದಲು ವೇದಗಳ ಜ್ಞಾನದಿಂದ ವೇದಗಳ ಪ್ರಾಮಾಣ್ಯವನ್ನು ಸಮರ್ಥನೆಯನ್ನ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ಅವನ ಮನಸ್ಸಲ್ಲಿರತಕ್ಕಂತಹ ಎಲ್ಲ ಸಂಶಯಗಳನ್ನ ಪರಿಹಾರ ಮಾಡಿ ಆಮೇಲೆ ಮೊದಲು ವಾಗ್ಯುದ್ಧವನ್ನ ಮಾಡಿ ಆಮೇಲೆ ಅವರು ತಾವು ತಮ್ಮ ಬಲದ ಕಾರ್ಯವನ್ನು ತೋರಿಸಿದ್ದಾರೆ ಭೀಮಸೇನ ದೇವರು. ಹಾಗಾಗಿ ನಾವು ಅನೇಕ ಪ್ರಸಂಗಗಳಲ್ಲಿ ಭೀಮಸೇನ ದೇವರ ಜ್ಞಾನದ ಬಗ್ಗೆ ನಾವು ತಿಳಿದುಕೊಳ್ತೇವೆ. ಅದಕ್ಕಾಗಿಯೇ ವಾದರಾಜ ಗುರುಗಳು ತಮ್ಮ ಯುಕ್ತಿ ಮಲ್ಲಿಕಾ ಎಂಬ ಗ್ರಂಥವನ್ನ ಬರೆಯುವಾಗ ಮಂಗಲಾಚರಣದಲ್ಲಿ ಒಂದು ಮಾತು ಹೇಳ್ತಾರೆ. ಸ್ವಾಮಿ ಹನುಮಂತ ದೇವರೇ, ಯತ್ಪೂರ್ವಂ ಪೂರ್ವ ಸಿಂಧು ಮತರಥ, ನೀವು ಆ ದೊಡ್ಡದಾಗಿರುವಂತಹ 100 ಯೋಜನ ವಿಸ್ತೀರ್ಣವಾದ ಯಾವ ಸಾಗರ ಇದೆ, ಸಮುದ್ರ ಇದೆ, ಅದನ್ನ ದಾಟಿದ್ದೀರಿ ಎನ್ನುವುದಕ್ಕಾಗಿ ತುಂಬಾ ಜನ ನಿಮ್ಮನ್ನ ಹೊಗಳ್ತಾರೆ, ನಿಮ್ಮನ್ನ ಪ್ರಶಂಸೆ ಮಾಡ್ತಾರೆ, ನೀವು ಎಷ್ಟು ದೊಡ್ಡವರು ಅಂತ ಹೇಳ್ತಾರೆ. ಅದೇನ್ ದೊಡ್ಡದಲ್ಲ, ನನ್ನ ಲೆಕ್ಕದಲ್ಲಿ ಅದು ದೊಡ್ಡದಲ್ಲ, ಅದೇನ್ ದೊಡ್ಡದಲ್ಲ. ಯಾಕೆಂದ್ರೆ ಅದು ಬಲದ ಕಾರ್ಯ. ಬಲದ ಕಾರ್ಯಕ್ಕಿಂತಲೂ ಕೂಡ ಬುದ್ಧಿಯ ಕಾರ್ಯ, ಜ್ಞಾನ ಕಾರ್ಯ ಬಹಳ ದೊಡ್ಡದು. ಹಾಗಾಗಿ ಪ್ರತಿನಿತ್ಯದಲ್ಲಿ ನೀವು ಈ ವೇದಾಂತ ಸಮುದ್ರವನ್ನೇ ದಾಟಿ ಬರ್ತೀರಲ್ಲ, ವೇದಾಂತ ಸಾಗರವನ್ನ ಪ್ರತಿನಿತ್ಯದಲ್ಲಿ ನೀವು ಹೋಗಿ ದಾಟಿ ಆ ರಾಮದೇವರ ಸ್ಮರಣೆಯನ್ನು ಮಾಡ್ತೀರಲ್ಲ, ಅದಕ್ಕಾಗಿ ನೀವು ಜೈತ್ರರು, ಅದಕ್ಕಾಗಿ ನೀವು ಗೆದ್ದವರು ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ನಮಗೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕೆ ಸಮಾನವಾದದ್ದು ಬೇರೆ ಯಾವುದು ಇಲ್ಲ. ಹಾಗಾಗಿ ಭೀಮಸೇನ ದೇವರ ಜ್ಞಾನ ಅಷ್ಟೇ ಅಪಾರವಾಗಿ ಇದೆ. ಅಗಾಧವಾದ ಜ್ಞಾನವನ್ನ ಭೀಮಸೇನ ದೇವರು ಪಡೆದಿದ್ದಾರೆ. ಆದ್ದರಿಂದ ನಾನು ಅದಕ್ಕಾಗಿ ಹೇಳ್ತಾ ಇರ್ತೇನೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ನಾವು ಪ್ರತಿನಿತ್ಯದಲ್ಲಿ ನಮಸ್ಕಾರ ಮಾಡ್ತೇವೆ, ಟೀಕಾಕೃತ್ಪಾದರಿಗೆ ನಮಸ್ಕಾರ ಮಾಡ್ತೇವೆ, ಎಲ್ಲ ಗುರುಗಳಿಗೆ ನಮಸ್ಕಾರ ಮಾಡ್ತೇವೆ, ಅವರ ಆರಾಧನೆಯನ್ನು ಮಾಡ್ತೇವೆ, ಅವರ ಜಪವನ್ನು ಮಾಡ್ತೇವೆ. ಇದೆಲ್ಲ ಯಾಕೆ? ಇದೆಲ್ಲ ಯಾಕೆ ಅಂದ್ರೆ ಅವರು ಮಾಡಿದ ಜ್ಞಾನ ಸೇವೆ, ಅವರು ಮಾಡಿದ ಗ್ರಂಥ ಸೇವೆ. ಶ್ರೀಮದ್ ಆಚಾರ್ಯರು ಈ ಜ್ಞಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ಸಾಧನೆಯ ಹಂತದಲ್ಲಿ ಯಾರು ಹೆಚ್ಚು ಪಾಠವನ್ನು ಹೇಳ್ತಾರೆ,
ಪ್ರವಚನವನ್ನು ಮಾಡ್ತಾರೆ, ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾರೆ, ಅವರಿಗೆ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಆ ಸಾಧನೆ ಬಹಳ ದೊಡ್ಡದು ಅಂತಾರೆ. ಹಾಗಾಗಿಯೇ ಒಬ್ಬ ಕವಿ ಹೇಳಿದ ಏನು ಅಂದ್ರೆ, ಮತಿರೇವ ಯಥೋ ಗರೀಯಸಿ ಯದಭಾವೇ ಕರಿಣಾಮಿಯಂ ದಶ ಇತಿ ಘೋಷಯತೀವ ದಿಂಡಿಮಃ ಕರಿಣೋ ಹಸ್ತಿಪ ಕಾಹತಃ ಕೊಣನ್. ಅವ ಹೇಳ್ತಾನೆ, ಆನೆ ಇದೆಯಲ್ಲ, ಆನೆಗೆ ಬಲ ಎಷ್ಟಿದೆ? ಆನೆಗೆ ಬಲ ಎಷ್ಟಿದೆ? 300, 400, 500 ಕೆಜಿ ಇದೆ ಆನೆ. ಆದರೆ ಆ ಆನೆಯನ್ನ ನಿಯಂತ್ರಣ ಮಾಡುವ ವ್ಯಕ್ತಿ ಏನಿದ್ದಾನಲ್ಲ, ಅವ ಎಷ್ಟು ಕೆಜಿ ಇದ್ದಾನೆ? 50 ಕೆಜಿ ಇದ್ದಾನೆ. ಅವನಿಗೆ ಆನೆಯ ಮರ್ಮ ಗೊತ್ತಿದೆ. ಆನೆಗೆ ಎಲ್ಲಿ ನಾವು ಪ್ರಹಾರ ಮಾಡಿದರೆ ಆನೆ ನಿಲ್ಲುತ್ತೆ. ಆ ಮಾವುತನ ಕೈಯಲ್ಲಿ ಆನೆ ಇದೆ. ಹಾಗಾದರೆ ಆ ಮಾವುತನಿಗೇನಿದೆ? ಬುದ್ಧಿ ಇದೆ. ಆದ್ದರಿಂದ ಆ ಆನೆಯ ಕೊರಳಲ್ಲಿ ಹಾಕಿದ ಗಂಟೆ ಇತಿಘೋಷಯತೀವ ಡಿಂಡಿಮಃ, ಆ ಗಂಟೆ ಹೇಳತ್ತಂತೆ, ಮತಿರೇವ ಯಥೋ ಗರೀಯಸಿ ಯದಭಾವೆ ಪರಿಣಾಮಿಯಂ ದಶ. ಬುದ್ಧಿಯೇ ಬಹಳ ದೊಡ್ಡದಪ್ಪ, ಜ್ಞಾನವೇ ಬಹಳ ದೊಡ್ಡದು, ಬಲ ಬಹಳ ದೊಡ್ಡದಲ್ಲ. ಬಲಕ್ಕಿಂತಲೂ ಕೂಡ ಜ್ಞಾನ ದೊಡ್ಡದು ಎನ್ನುವುದಾಗಿ ನಾವು ತಿಳಿದಿದ್ದೇವೆ. ಹಾಗಾಗಿ ಅಂತಹ ಜ್ಞಾನ ಹಾಗೂ ಬಲ ಎರಡರಲ್ಲೂ ಕೂಡ ನಿಸ್ಸೀಮವಾದ ಪೌರುಷ, ನಿಸ್ಸೀಮವಾದ ಶಕ್ತಿ, ಬಲ, ಪರಾಕ್ರಮ ಉಳ್ಳವರು ಭೀಮಸೇನ ದೇವರು. ಏನು ಅವರ ಬಲದ ಬಗ್ಗೆ ಮಹಾಭಾರತ ನಮಗೆ ತಿಳಿಸಿಕೊಡ್ತದೆ. ಬಹಳ ಆಶ್ಚರ್ಯವಾಗತ್ತೆ. ಭೀಮಸೇನ ದೇವರ ತಮ್ಮ ಅರ್ಜುನ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ, ಪರೀಕ್ಷಿತನ ಮಗ ಜನಮೇಜಯ. ಈ ಜನಮೇಜಯನಿಗೆ ವೈಶಂಪಾಯನರು ಮಹಾಭಾರತವನ್ನು ಹೇಳ್ತಾರೆ, ಮಹಾಭಾರತ ಕಥೆಯನ್ನು ಹೇಳ್ತಾರೆ. ಅವನೇ ಸರ್ಪಯಾಗ ಮಾಡಲಿಕ್ಕೆ ಹೊರಟಿದ್ದ. ಕಥೆಯನ್ನ ಹೇಳ್ತಾ ಇರಬೇಕಾದಾಗ, ಆ ಜನಮೇಜಯನಿಗೆ ವೈಶಂಪಾಯನರ ಕಥೆಯನ್ನು ಹೇಳ್ತಿರ್ಬೇಕಾದಾಗ ಅವಾಗ ಒಂದೆರಡು ಆನೆಗಳು ಮೇಲಿಂದ ಕೆಳಗೆ ಬೀಳ್ಬೇಕು. ಆನೆಗಳು ಕೆಳಗೆ ಬಿದ್ರೆ ಜನಮೇಜಯ ಕೇಳಿದ, ಇದೇನು ಆನೆ ಬೀಳ್ತಾ ಇದೆಯಲ್ಲ, ಎಲ್ಲಿಂದ ಬೀಳ್ತಾ ಇದೆ? ಇದು ಎಲ್ಲಿಂದ ಬೀಳ್ತಾ ಇದೆ ಅಂದ್ರೆ, ಇದು ನಿನ್ನ ಮುತ್ತಾತನ ಕಾರ್ಯ. ಇದು ಭೀಮ ಮಹಾಭಾರತ ಯುದ್ಧದಲ್ಲಿ ಅವನ ಕೈಗೆ ಸಿಕ್ಕಿರುವ ಆನೆಗಳನ್ನ ಸೊಂಡಿಯನ್ನ ಹಿಡಿದು ತಿರುಗಿಸಿ 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 ಏನ್ ಮೇಲೆ ಎಸೆದಿದ್ದಾನೆ, ಆ ಎಸೆದಿರುವ ಆಗ ಮೇಲೆ ಹೋದ ಆನೆ ಈಗ ಕೆಳಗೆ ಬೀಳ್ತಾ ಇದೆ. ಆಗ ಹೋದ ಆನೆ ಈಗ ಕೆಳಗೆ ಬೀಳ್ತಾ ಇದೆ ಅಂದ್ರೆ ಏನ್ ಬಲ ಇರಬೇಕು ಯೋಚನೆ ಮಾಡಿ. ಭೀಮಸೇನ ದೇವರ ಬಲ ಹೇಗಿರ್ಬೇಕು ಅಂತ ಯೋಚನೆ ಮಾಡಬೇಕು. ಅಷ್ಟು ಮಹಾಬಲಿಷ್ಠರು ಭೀಮಸೇನ ದೇವರು. ಅದಕ್ಕಾಗಿ ಹೇಳ್ತಾರೆ, ನಹಿ ಭಾಗವತೋ ಧರ್ಮ ದೇವತಾದ್ವಿಪಯಾಚನಂ ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷ ಕಿಮುತಾನ್ಯೇಭ್ಯ ಅಸ್ತ್ರಂ ಕಾಮ್ಯ ಫಲಪ್ರದಂ. ಭೀಮಸೇನ ದೇವರು ದೇವರ ಹತ್ತಿರ ಹೋದಾಗಲೂ ಕೂಡ, ದೇವರ ಎದುರಿಗೆ ನಿಂತಾಗಲೂ ಕೂಡ, ಪರಮಾತ್ಮ ನನಗೆ ನೀನು ಕೊಡುವುದಾದರೆ ಜ್ಞಾನವನ್ನ ಕೊಡು, ಭಕ್ತಿಯನ್ನ ಕೊಡು, ಅದು ಬಿಟ್ರೆ ಬೇರೆ ಇನ್ನೇನು ಬೇಡ ನನಗೆ. ನೋಡಿ, ಭೀಮಸೇನ ದೇವರು ಬೇಡಿದ್ದೇನು ಅಂದ್ರೆ, ಜ್ಞಾನ ಭಕ್ತಿ ಹರೇ ತೃಪ್ತಿ, ನಾನು ಮಾಡುವ ಈ ಕೈಂಕರ್ಯಕ್ಕೆ ನೀನು ತೃಪ್ತನಾಗು, ನಿನ್ನ ತೃಪ್ತಿಯೇ ನನಗೆ ಸಂತೋಷ, ಅದು ಬಿಟ್ರೆ ಬೇರೆ ಯಾವುದು ನನಗೆ ಬೇಡ, ನನಗೆ ಬೇರೆ ಯಾವುದು ಬೇಡ.
ಸಾಕ್ಷಾತ್ತಾದ ಭಗವಂತ ಶ್ರೀರಾಮಚಂದ್ರ ಪ್ರಭು ಎಲ್ಲ ಕಾರ್ಯಗಳನ್ನ ಮಾಡಿರುವ ಹನುಮಂತ ದೇವರನ್ನ ನಿಲ್ಲಿಸಿ ಹನುಮಂತ ದೇವರಿಗೆ ಕೇಳಿದಾಗ ಹನುಮಂತ ದೇವರೇನಾದರೂ ಬೇಡಿದರ? ಏನು ಬೇಡಲಿಲ್ಲ. ಭೀಮಸೇನ ದೇವರು ಬೇಡಿದರ? ಭೀಮಸೇನ ದೇವರು ಬೇಡಲಿಲ್ಲ. ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ. ತುಂಬಾ ಚೆನ್ನಾಗಿ ಹೇಳ್ತಾರಲ್ಲ ಪುರಂದರದಾಸರು. ಉದದಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನ್ನಬಾರದಿತ್ತೆ. ಉದದಿಯ ದಾಟಿ ಸೀತೆಯ ಕಂಡು ಬಂದಾಗ ಪವದಿ ಪಾಷಾಣ ಪೆಣ್ಣೆಯ ಮಾಡಿದವನಿಗೆ ಏನಾಶ್ಚರ್ಯವೋ ಹನುಮನಿನೊಲ್ಲದೆ ಸೇವಕತನದ ರುಚಿ ಏನ್ ಹೇಳಿತೆಯೋ ದೇವ ಹನುಮರಾಯ ವೈರಾಗ್ಯವನ್ನೇ ಬೇಡಿ. ನೋಡಿ, ಅಂತಹ ವೈರಾಗ್ಯ ನಿಧಿಗಳು ಭೀಮಸೇನ ದೇವರು, ನಮ್ಮ ಹನುಮಂತ ದೇವರು. ಹಾಗಾಗಿ ಅದನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಾವು ದೇವರ ಹತ್ತಿರ ಹೋದಾಗ ಬೇರೆ ಏನನ್ನು ಬೇಡೋದು ಬೇಡ. ಸ್ವಾಮಿ, ನಿನ್ನ ಹತ್ರ ಬಂದ್ರೆ ನಾನು ಕೇವಲ ಜ್ಞಾನ ಭಕ್ತಿಯಿಂದ ಮಾತ್ರ ಬೇಡ್ತೇನೆ. ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ. ದೇವರಿಂದಲೇ ಜ್ಞಾನ ಭಕ್ತಿಗಳನ್ನ ಮಾತ್ರ ಬೇಡಿದವರು ಅವರು ಇನ್ನುಳಿದ ದೇವತೆಗಳನ್ನ ಯಾಕ್ರಿ ಬೇಡ್ತಾರೆ? ಉಳಿದ ದೇವತೆಗಳ ಹತ್ರ ಯಾಕೆ ಅವರು ಹೋಗ್ತಾರೆ? ಬೇರೆ ದೇವತೆಗಳ ಹತ್ರ ಅವರು ಹೋಗಿ ಕಾಮ್ಯ ಫಲಪ್ರದವಾದ ಅಸ್ತ್ರವನ್ನು ಯಾಕೆ ಬೇಡ್ತಾರೆ? ಸರ್ವಥಾ ಬೇಡೋದಿಲ್ಲ. ಅದಕ್ಕಾಗಿ ಹೇಳಿದ್ರು, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ಭೃಕೋದರ. ಶುದ್ಧವಾದ ಭಾಗವತ ಧರ್ಮದಲ್ಲಿ ನಿರತರಾದವರು, ಸದಾ ಕಾಲ ಇದ್ದವರು ಯಾರು ಅಂದ್ರೆ ಅವರು ಭೀಮಸೇನ ದೇವರು. ನೋಡಿ, ಹೇಳ್ತಾರೆ, ನಕಾಮ್ಯ ಕರ್ಮಕೃತ್ ತಸ್ಮಾತ್ ನಾಯಾಚ ದೇವ ಮಾನುಷಾನ್. ಭೀಮಸೇನ ದೇವರು, ವಾಯುದೇವರು, ಬ್ರಹ್ಮದೇವರು ತಮ್ಮ ಇಡೀ ಜೀವನದಲ್ಲಿ ಒಂದು ದಿವಸವೂ ಕೂಡ ಕಾಮ್ಯ ಕರ್ಮವನ್ನ ಮಾಡಲಿಲ್ಲ. ದೇವರವರಿಗೆ ಎಷ್ಟು ವರ್ಷ ಆಯುಷ್ಯವನ್ನು ಕೊಟ್ಟಿದ್ದಾರೆ. ತಾವೆಲ್ಲ ಯುಗಾದಿಯ ದಿವಸ ಆ ಎಲ್ಲ ಬ್ರಹ್ಮದೇವರ ಆಯುರ್ಮಾನವನ್ನು ಶ್ರವಣ ಮಾಡ್ತೀರಿ. ಕೋಟಿ 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 ವರ್ಷಗಳ ಕಾಲ ಬ್ರಹ್ಮದೇವರು ವಾಯುದೇವರು ಬದುಕ್ತಾರೆ. ಅಷ್ಟು ದಿವಸ ಬದುಕಿದ್ರು ಕೂಡ ಒಂದು ದಿವಸವೂ ಒಂದು ಕ್ಷಣವೂ ದೇವರನ್ನ ಹೋಗಿ ನನಗೆ ಬೇಕು ಅಂತ ಬೇಡಲಿಲ್ಲ. ಎಂತಹ ವೈರಾಗ್ಯ ನೋಡಿ, ಎಂತಹ ವೈರಾಗ್ಯ. ಹಾಗಾಗಿ ನಾವು ದೇವರ ಹತ್ರ ಬಂದಾಗಮ್ಮೆಲ್ಲ ದೇವರು ಬಾಗಿಲ ಹಾಕೊಂಡ್ಬಿಡ್ತಾರೆ. ಮಾರಾಯ ಬಂದಪ್ಪ, ಇವರು ಬಂದ, ಏನೋ ಒಂದು 100 ರೂಪಾಯಿ ಅರ್ಚನೆ ಮಾಡಿಸ್ತಾನೆ. ಅರ್ಚನೆ ಮಾಡಿಸೋದು ಅಷ್ಟೇ ಅಲ್ಲ, ಆ 100 ರೂಪಾಯಿ ಹೂ ತಗೊಂಡ್ರೆ ಎಷ್ಟು ಹೂ ಇರ್ತಾವೋ ಅದಕ್ಕಿಂತಲೂ ಜಾಸ್ತಿ ಬೇಡಿಕೆನೇ ಇರುತ್ತೆ. ದೊಡ್ಡ ಅಪ್ಲಿಕೇಶನ್ ತಗೊಂಡ್ಬರ್ತಾನೆ ಮಾರಾಯ. ಅಸ್ಮಾಕಂ ಸರ್ವೇಶಾಂ ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುವು ಆರೋಗ್ಯ ಐಶ್ವರ್ಯ ಎಲ್ಲ ಬೇಕು. ಅಲಕ್ಷ್ಮಿ ಪರಿಹಾರ ಆಗ್ಬೇಕು, ಲಕ್ಷ್ಮಿ ಬರಬೇಕು. ಇದನ್ನೇ ಎಲ್ಲ ಮುಗಿದ ಮೇಲೆ ತುಂಬಾ ಸೈಲೆಂಟ್ ಆಗಿ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಅಂತ ಅದನ್ನ ತುಂಬಾ ಸೈಲೆಂಟ್ ಆಗಿ ಅದನ್ನ ನಿಧಾನವಾಗಿ ಹೇಳಿ ಇದನ್ನೆಲ್ಲ ಜೋರಾಗಿ ಹೇಳೋದು. ಪಾಪ ಯಾರೋ ಒಬ್ರು ತಮಾಷೆ ಮಾಡ್ತಿದ್ರು. ಈ ಹುಂಡಿಯಲ್ಲಿ ಎಲ್ಲ ಜನ ಬಂದು ಕಾಯಿನ್ಸ್ ಅನ್ನ ಹಾಕ್ತಾರಂತೆ. ಯಾಕೆ ಕಾಯಿನ್ಸ್ ಹಾಕ್ಬೇಕು ಅಂದ್ರೆ, ನಾನು ಕಾಯಿನ್ಸ್ ಹಾಕಿರಿ ನಿನ್ ಕೇಳಿಸ್ಬೇಕು, ಶಬ್ದ ನಿನಗೆ ಕೇಳಿಸ್ಬೇಕು ಅಂದ್ರೆ ನೀನ್ ಕೇಳಿಸ್ತು ಅಂದ್ರೆ ಗೊತ್ತಾಗತ್ತೆ, ನನ್ನ ಭಕ್ತ ಇವನು ಕಾಯಿನ್ಸ್ ಹಾಕಿದ್ದಾನಪ್ಪ, ಇವನಿಂದ ಕೊಡಬೇಕು ಅಂತ. ಹಾಗೆ ಈ ತರಹ ಒಂದು ಬುದ್ಧಿ ಉಳ್ಳವರು ನಾವು ಆಗಿದ್ದೇವೆ. ಹೇಳ್ತಾರೆ, ಎಂದೆಂದಿಗೂ ಕಾಮ್ಯ ಕರ್ಮವನ್ನ ಮಾಡಿದ್ದಿಲ್ಲ. ನಾಯಾಚ ದೇವ ಮಾನುಷಾನ್. ಭೀಮಸೇನ ದೇವರು ಎಂದೆಂದಿಗೂ ಕೂಡ ದೇವರಿಗೂ ಬೇಡಲಿಲ್ಲ, ದೇವತೆಗಳಿಗೂ ಬೇಡಲಿಲ್ಲ.
ದೇವತೆಗಳಿಗೂ ಬೇಡಲಿಲ್ಲ. ದೇವತೆಗಳಿಗೆ ಬೇಡಲಿಲ್ಲ ಅಂದ್ರೆ ಮನುಷ್ಯರನ್ನು ಯಾರಾದರೂ ಬೇಡ್ತಾರ? ಅವರು ಭೀಮಸೇನ ದೇವರು ಮನುಷ್ಯರನ್ನ ಬೇಡುವ ಪ್ರಸಂಗ ಬರುತ್ತಾ ಅವರಿಗೆ? ಆದರೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ನಾಯಾಚ ದೇವ ಮಾನುಷ ಅಂದ್ರು. ಮನುಷ್ಯರನ್ನು ಬೇಡಲಿಕ್ಕಿಲ್ಲ. ಮನುಷ್ಯರನ್ನ ಬೇಡುವ ಪ್ರಸಂಗ ಭೀಮಸೇನ ದೇವರಿಗೆ ಬರಬಹುದಾಗಿತ್ತು. ಆದರೆ ಆ ಮನುಷ್ಯರನ್ನ ಬೇಡುವ ಪ್ರಸಂಗ ಭೀಮಸೇನ ದೇವರಿಗೆ ಬಂದರೂ ಕೂಡ ಭೀಮಸೇನ ದೇವರು ಮನುಷ್ಯರನ್ನ ಬೇಡಲಿಲ್ಲ. ಯಾವಾಗ, ಯಾವ ಸಂದರ್ಭದಲ್ಲಿ ಅಂದರೆ, ವಿರಾಟ ನಗರದಲ್ಲಿ ಭೀಮಸೇನ ದೇವರೇನು ತಾವು ಅಡುಗೆಯವರ ವೇಷವನ್ನು ಹಾಕೊಂಡು ಹೋಗಿದ್ದಾರೆ. ಯಾಕೆ ಅವರು ಆ ಸೂದ ವೇಷವನ್ನು ಹಾಕೊಂಡು ಹೋದರು? ಯಾಕೆ ಅಡಿಗೆಯವರ ವೇಷವನ್ನು ಹಾಕೊಂಡು ಹೋದರು ಅಂದ್ರೆ, ಆಚಾರ್ಯರು ಬರೀತಾರೆ, ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಮತ್ವಾ ಸೂದ ವೇಷಂ ಬಭ್ರೆ ವೃಕೋದರ. ಗೃಹಸ್ಥರಿಗೆ ಇನ್ನೊಬ್ಬರು ಮಾಡಿದ ಅಡಿಗೆಯನ್ನು ಊಟ ಮಾಡಬಾರದು. ಕ್ಷತ್ರಿಯರಿಗೆ ಇನ್ನೂ ವಿಶೇಷ. ಅದಕ್ಕಾಗಿ ಭೀಮಸೇನ ದೇವರು ಏನ್ ಮಾಡಿದ್ರು ಅಂದ್ರೆ, ತಾವೇ ಅಡಿಗೆಯನ್ನು ಮಾಡಿಕೊಂಡು ಇನ್ನೊಬ್ಬರಿಗೆ ಬಡಿಸಿ ತಮಗೆಷ್ಟು ಎಲೆಯಲ್ಲಿ ಬೇಕೋ ಅಷ್ಟೆಲ್ಲ ಪದಾರ್ಥಗಳನ್ನು ಹಾಕೊಂಡು ತಾವೇ ಊಟ ಮಾಡಿಬಿಡೋರು. ಹೊರತು ಇನ್ನೊಬ್ಬರನ್ನು ಇನ್ನೊಂದಿಗೂ ಕೂಡ ಬೇಡುವ ಪ್ರಸಂಗ ಇಲ್ಲ ಅವರಿಗೆ. ಒಂದು ವೇಳೆ ತಾವೇನಾದರೂ ಅಡಿಗೆ ಮಾಡುವವನ ವೇಷ ಹಾಕಿದ್ದಿಲ್ಲ ಅಂದ್ರೆ, ಇನ್ನೊಬ್ಬರು ಯಾರಾದರೂ ಇವರನ್ನ ಬಡಿಸೋದಕ್ಕೆ ಬಂದಿದ್ರು ಅಂದ್ರೆ, ಅವರು ಬಡಿಸುವಂತಹ ಏನೊಂದು ಸೌಟು, ಅವರು ಬಡಿಸುವಂತಹ ಬಕೆಟು ಇವರಿಗೆ ಸಾಲದೇ ಇದ್ದಾಗ, ಇನ್ನೊಂದು ಸ್ವಲ್ಪ ಹಾಕೋ, ಇನ್ನೊಂದು ಸ್ವಲ್ಪ ಹಾಕು ಅಂತ ಏನಾದರೂ ಭೀಮಸೇನ ದೇವರು ಬೇಡಿದ್ರೆ ಅವರ ಭಾಗವತ ಧರ್ಮದಿಂದ ಅವರು ಚ್ಯುತರಾಗ್ತಾ ಇದ್ರು. ಅದಕ್ಕಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ನಾಯಾಚ ದೇವ ಮಾನುಷ. ನೋಡಿ, ಅಂದ್ರೆ ಇದರ ಅರ್ಥ ಏನು? ನಾವೆಲ್ಲಾದ್ರೂ ಊಟಕ್ಕೆ ಹೋದಾಗ ಸಾರು ಬಡಿಸಿದ ಮೇಲೆ ಇನ್ನೊಂದು ಸ್ವಲ್ಪ ಸಾರು ಹಾಕ್ರಿ ಅಂತ ಕೇಳಿದ್ರೆ ಅದು ಕೂಡ ನಮ್ಮ ಧರ್ಮಕ್ಕೆ ಚ್ಯುತಿ ಬರ್ತದೆ ಅಂತ ಹೇಳ್ತಾರೆ. ಎಂದೆಂದಿಗೂ ಅವರೆಷ್ಟು ಬಡಿಸ್ತಾರೋ ಅಷ್ಟೇ ಊಟ ಮಾಡ್ಬೇಕಂತೆ. ಎಷ್ಟು ಬಡಿಸ್ತಾರೋ ಅಷ್ಟೇ ಊಟ ಮಾಡಬೇಕು, ಅಷ್ಟರಲ್ಲೇ ನಾವು ಹೊಟ್ಟೆಯನ್ನು ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ. ಇರ್ಲಿ, ಎಲ್ಲಾ ಧರ್ಮಗಳನ್ನ ನಮಗೆಲ್ಲರಿಗೂ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಂತಿಲ್ಲ. ಆದರೆ ಕೇಳಿ ಆದ ತಿಳ್ಕೊಳ್ಳೋಣ. ಆದ್ದರಿಂದ ಭೀಮಸೇನ ದೇವರು ತಾವು ಯಾಕೆ ಸೂದ ವೇಷವನ್ನು ಹಾಕೊಂಡ್ರು ಅಂದ್ರೆ, ಯಾಕಂದ್ರೆ ನನಗೆ ಈ ಪ್ರಶ್ನೆ ಬಂತು. ಭೀಮಸೇನ ದೇವರು ಮನುಷ್ಯರನ್ನು ಬೇಡುವ ಪ್ರಸಂಗವೇ ಇಲ್ಲಲ್ಲ. ದೇವತೆಗಳಿಗೆ ಬೇಡೋದಿಲ್ಲ, ದೇವರಿಗೆ ಬೇಡೋದಿಲ್ಲ, ಇನ್ನು ಮನುಷ್ಯರನ್ನು ಬೇಡುವ ಪ್ರಸಂಗವೇ ಇಲ್ಲಲ್ಲ ಭೀಮಸೇನ ದೇವರಿಗೆ ಅನ್ನುವ ಪ್ರಶ್ನೆ ಬಂದಾಗ ಅಲ್ಲಿ ನಮಗೆ ಉತ್ತರವನ್ನು ಕೊಡ್ತಾರೆ. ಹಾಗಲ್ಲಪ್ಪ, ಒಂದೇ ಒಂದು ಪ್ರಸಂಗ ಆಗ ಬಂದಿತ್ತು, ಬರಬಹುದಾಗಿತ್ತು. ತಾನೇ ಅಡಿಗೆಯನ್ನ ಮಾಡಿಕೊಂಡು ತಾನೇ ಊಟ ಮಾಡದೇ ಇರುವ ಪ್ರಸಂಗ ಬಂದಿದ್ರೆ ಆಗ ಆ ಪರಿಚಾರಕರಿಗೆ ಬಡಿಸುವವರಿಗೇನಾದರೂ ಬೇಡುವ ಪ್ರಸಂಗ ಬರಬಹುದು ಅನ್ನೋದಕ್ಕಾಗಿ ನಾಯಾಚ ದೇವ ಮಾನುಷ ಅನ್ನುವಂತ ಆಚಾರ್ಯ ಬರೀತಾರೆ. ಹಾಗಾಗಿ ಬೇರೆ ಅರ್ಥವೂ ಕೂಡ ಇರಬಹುದು. ನನಗೆ ತೋರಿದ ಅರ್ಥವನ್ನು ನಾನು ಹೇಳಿದ್ದೇನಷ್ಟೆ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಭೀಮಸೇನ ದೇವರು ಸ್ವಲ್ಪ ಹೆಚ್ಚು ಭೋಕ್ತ, ಅವರು ಹೆಚ್ಚು ಊಟ ಮಾಡೋರು. ಮೊದಲಿಗೆ ದ್ರೌಪದಿ ದೇವಿಯನ್ನ ಗೆದ್ದು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದ ತಕ್ಷಣ ಕುಂತಿದೇವಿ ಹೇಳುವ ಮಾತೇನು ಗೊತ್ತಾ? ನೋಡಮ್ಮ, ಇವರೆಲ್ಲ ಹೋಗಿ ಭಿಕ್ಷೆಯನ್ನೇನು ಬೇಡ್ಕೊಂಡು ಬರ್ತಾರಲ್ಲ, ಈ ಭಿಕ್ಷೆಯನ್ನು ಬೇಡ್ಕೊಂಡು ಬಂದಿದ್ದರಲ್ಲಿ ಅರ್ಧಕ್ಕರ್ಧ ಭಾಗ ಪೂರ್ಣವಾಗಿ ಭೀಮನಿಗೆ ಕೊಟ್ಬಿಡು, ಅರ್ಧಕ್ಕರ್ಧ ಭಾಗ ಪೂರ್ಣ ಭೀಮನಿಗೆ ಕೊಟ್ಬಿಡು.
ಮತ್ತೆ ಅವನ್ನ ಏನು ಬಡಿಸ್ಲಿಕ್ಕೆ ಹೋಗ್ಬೇಡ, ಅವ ಅದನ್ನು ಪೂರ್ಣ ಮಾಡಿಬಿಡ್ತಾನೆ. ಇನ್ನುಳಿದ ಅರ್ಧ ಭಾಗದಲ್ಲಿ 4 ಜನರಿಗೆ ಬಡಿಸು ಹಾಗೆ ಅಂತ ಹೇಳ್ತಾಳೆ. ಏನಾಗತ್ತೆ ಅಂದ್ರೆ ನೋಡಿ, ಬಹಳ ಸೂಕ್ಷ್ಮವಾದ ವಿಚಾರವೇನು ಅಂದ್ರೆ, ಹಾಗಾದ್ರೆ ಹೆಚ್ಚು ಊಟವನ್ನ ಮಾಡೋದು ಅಲ್ಲ, ತಮಗೆಲ್ಲ ಗೊತ್ತಿದೆ, ಬಕಾಸುರನನ್ನು ಸಂಹಾರ ಮಾಡ್ಲಿಕ್ಕೆ ಹೋದಾಗ ಬಂಡಿ ಅನ್ನವ ಉಂಡಿತು ಕೂಸು, ಬಕನ ಪ್ರಾಣವ ತಿಂಡಿತು ಕೂಸು, ನಿಮಗೆಲ್ಲ ಗೊತ್ತಿದೆ. ಶ್ರೀಮದ್ ಆಚಾರ್ಯರು ಊಟವಾದ ಮೇಲೆ ಅವರಿಗೆ ಮತ್ತೆ ಕೊಡ ಹಾಲು ಕೊಟ್ಟರು, ಬಾಳೆಹಣ್ಣನ್ನು ಕೊಟ್ಟರು, ಅದನ್ನು ಸ್ವೀಕಾರ ಮಾಡಿದರು. ಶ್ರೀಮದ್ ಆಚಾರ್ಯ ಹೇಳಿಬಿಡ್ತಾರೆ, ಅಂಗುಷ್ಠ ಮಾತ್ರ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇಜಸಂ. ನಿಮ್ಮೆಲ್ಲರ ಹೊಟ್ಟೆಯಲ್ಲಿ ಇಷ್ಟು ಕೂದಲೆಳೆಯಷ್ಟು ಮಾತ್ರ ಅಗ್ನಿ ಇದೆ, ಜಠರಾಗ್ನಿ. ಅಷ್ಟಿದ್ದಕ್ಕೆ ನಾವು ಇಷ್ಟು ಸ್ವೀಕಾರ ಮಾಡ್ತೇವೆ. ಅಷ್ಟಿದ್ದಕ್ಕೆ ಪಾಪ ಕೆಲವರಿಗೆ ಏಕಾದಶಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಶ್ಯವಾಗಿ ಆಹಾರ ಸ್ವೀಕಾರ ಮಾಡಬೇಕಾಗತ್ತೆ. ಇನ್ನು ಹೆಬ್ಬೆರಳೆಷ್ಟು ಬಿಂಬಿಸಂದೇವರಿಗೆ ಇದೆ ಅಂದ್ರೆ ಎಷ್ಟು ಆಹಾರ ಸ್ವೀಕಾರ ಮಾಡಬೇಕು. ಆದರೆ ತಿಳಿಬೇಕಾದ ವಿಚಾರವೇನು ಅಂದ್ರೆ, ಇದನ್ನ ದೋಷ ಎಂಬುದಾಗಿ ಪರಿಗಣನೆ ಮಾಡ್ತಾನೆ ಧರ್ಮರಾಜ. ಕೊನೆಯ ಕಾಲದಲ್ಲಿ ಪ್ರಾಣೋತ್ಕ್ರಮಣ ಮಾಡುವ ಪ್ರಸಂಗ ಬಂದಾಗ ಒಬ್ಬೊಬ್ಬರ ದೋಷಗಳನ್ನ ಹೇಳುವಂತ ಹೇಳ್ತಾರೆ ಧರ್ಮರಾಜನಿಗೆ. ಹೇಳಿದಾಗ ಅವನು ಹೇಳ್ತಾನೆ, ಇವ ತುಂಬಾ ಹೊಟ್ಟೆ ಬಾಕನಾಗಿದ್ದ, ಭೀಮ ತುಂಬಾ ಹೊಟ್ಟೆ ಊಟ ಮಾಡ್ತಾ ಇದ್ದೀರಿ ಇದು ಅಂತ. ಆಗ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಯಥಾಸ್ವರೂಪ ವಿಜ್ಞಾನಂ ಆತ್ಮನ್ಯಪಿನ ದೋಷಕೃತ. ನನ್ನ ಸ್ವರೂಪ ಎಷ್ಟಿದೆ, ನನ್ನ ಸ್ವರೂಪ ಎಷ್ಟಿದೆ ಅಷ್ಟನ್ನ ನಾವು ಸ್ವೀಕಾರ ಮಾಡಿದ್ರೆ, ಅಷ್ಟನ್ನ ನಾವು ತಿಳಿಸಿಕೊಟ್ರೆ ಅದು ತಪ್ಪಲ್ಲ. ಎಷ್ಟಿದೆ ಅಷ್ಟನ್ನು ನಾವು ಸ್ವೀಕಾರ ಮಾಡಿದ್ರೆ ಏನ್ ತಪ್ಪಲ್ಲ. ಇಲ್ಲದೇ ಇದ್ದದ್ದನ್ನ ಸ್ವೀಕಾರ ಮಾಡಿದ್ರೆ ತಪ್ಪು. ನಿನ್ನ ಹೊಟ್ಟೆ ತುಂಬೋದಕ್ಕೆ 1/4 kg ಅನ್ನ ಸಾಕಾಗಿದ್ರೆ ನೀನು 1/2 kg ಊಟ ಮಾಡಿದ್ರೆ ಅದು ತಪ್ಪು. ಆದರೆ ನನ್ನ ಹೊಟ್ಟೆ ಎಷ್ಟಿದೆ ಅಷ್ಟು ನಾನು ಅನ್ನವನ್ನು ಸ್ವೀಕಾರ ಮಾಡಿದ್ರೆ ತಪ್ಪಿಲ್ಲ, ಅದಕ್ಕಾಗಿ ಅದು ದೋಷವಲ್ಲ ಅಂತ ಆಚಾರ್ಯ ನಿರ್ಣಯ ಮಾಡ್ತಾರೆ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ನಕಾಮ್ಯ ಕರ್ಮ ತಸ್ಮಾತ್ ನಾಯಾಚ ದೇವ ಮಾನುಷ. ದೇವತೆಗಳನ್ನೂ ಕೇಳಲಿಲ್ಲ ಭೀಮಸೇನ ದೇವರು, ಮನುಷ್ಯರನ್ನಂತೂ ಕೇಳಲೇ ಇಲ್ಲ. ಹರಿಶ್ಚ ನಾರ್ತಿತಸ್ತೇನ ಕದಾಚಿತ್ ಕಾಮ್ಯ ಲಿಪ್ಸಯ. ಭೀಮಸೇನ ದೇವರು ಎಂದೆಂದಿಗೂ ಕೂಡ ಪರಮಾತ್ಮನನ್ನ ತಮಗೆ ಅಪೇಕ್ಷಿತವಾದ ಪದಾರ್ಥವನ್ನು ಪಡೆಯಬೇಕು ಅಂತ ಬೇಡಲಿಲ್ಲ. ನೋಡಿ ಎಷ್ಟು ವಿಚಿತ್ರ ಅಂದ್ರೆ, ನಾರಾಯಣಾಸ್ತ್ರ ಬರ್ತಾ ಇದೆ. ನಾರಾಯಣಾಸ್ತ್ರ ಬರ್ತಾ ಇರಬೇಕಾದಾಗ ಹೇಳ್ತಾ ಇದ್ದಾರೆ, ಯಾರಿಗೆ ಬದುಕಬೇಕು ಅಂತ ಅಪೇಕ್ಷೆ ಇದೆ ಅವರು ಅದಕ್ಕೆ ನಮಸ್ಕಾರ ಮಾಡ್ರಿ. ಬದುಕಬೇಕು ಅಂತ ಅಪೇಕ್ಷೆ ಇದ್ದವರು ನಮಸ್ಕಾರ ಮಾಡ್ರಿ ಅಂತ ಹೇಳಿದರೆ ಇವರು ನಮಸ್ಕಾರ ಮಾಡಲಿಲ್ಲ ಭೀಮಸೇನ ದೇವರು. ಹಂಗೆ ನಿಂತಿದ್ದಾರೆ. ಯಾಕೆಂದ್ರೆ ನಾನು ಬದುಕಬೇಕು ಅನ್ನೋದಕ್ಕಾಗಿ ದೇವರು ನಮಸ್ಕಾರ ಮಾಡ್ಬೇಕಾ? ಮಾಡೋದಿಲ್ಲ. ನನ್ನ ಜೀವನ ನಡಿಬೇಕು, ನನ್ನ ದೇಹ ರಕ್ಷಣೆ ಆಗಬೇಕು ಅನ್ನೋದಕ್ಕಾಗಿ ನಾನು ದೇವರ ನಮಸ್ಕಾರ ಮಾಡೋದಲ್ಲ. ನಾನು ದೇವರಿಗೆ ನಮಸ್ಕಾರ ಮಾಡಬೇಕು ಅಂದ್ರೆ ನಾನು ದೇವರಿಗೆ ನಮಸ್ಕಾರ ಮಾಡದೆ ಇರುವಂತಹ ಅವಸ್ಥೆಯೇ ಇಲ್ಲ. ಹರಿಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಪಿ ನವಂದತೆ. ಹರಿಯನ್ನು ಯಾವಾಗಲೂ ನಮಸ್ಕಾರ ಮಾಡದೇ ಇರುವಂತಹ ಅವಸ್ಥೆಯೇ ಭೀಮಸೇನ ದೇವರಿಗಿಲ್ಲ, ವಾಯುದೇವರಿಗಿಲ್ಲ. ಹಾಗಾಗಿ ನಮಸ್ಕಾರ ಮಾಡಿ ನೀವು ಬದುಕ್ತೀರಿ ಅಂತ ಹೇಳಿದ್ರೆ ಅವರು ನಮಸ್ಕಾರ ಮಾಡಲಿಲ್ಲ. ಎಂತಹ ವ್ಯಕ್ತಿತ್ವ ನೋಡಿ ಭೀಮಸೇನ ದೇವರದು. ಅದಕ್ಕಾಗಿ ಹೇಳ್ತಾರೆ, ಭಿಕ್ಷಾಮಠಂಶ್ಚ ಹುಂಕಾರ ಕರವದ್ವೈಶ್ಯತೋಗ್ರಹಿ. ಅವರು ಭಿಕ್ಷೆಯನ್ನು ಬೇಡಬೇಕು. ಭೀಮಸೇನ ದೇವರು
ಎಲ್ಲ ಪಂಚ ಪಾಂಡವರೆಲ್ಲರೂ ಕೂಡ ತಾವು ಬ್ರಾಹ್ಮಣ ವೇಷವನ್ನು ಹಾಕಿಕೊಂಡು ಆ ಏಕಚಕ್ರ ನಗರದಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದ್ರು. ಭಿಕ್ಷೆಯನ್ನು ಬೇಡ್ಲಿಕ್ಕೆ ಹೋದರೆ ಯಾವ ರೀತಿಯಾಗಿ ರಾಜರು ಆ ವ್ಯಾಪಾರಿಗಳಿಂದ ವೈಶ್ಯರಿಂದ ತಾವು ಯಾವ ರೀತಿಯಾಗಿ ಕರವನ್ನು ಪಡೆಯಬೇಕೋ ಆ ಕರವನ್ನು ಪಡೆಯುವ ಹಾಗೆ ಮನೆ ಮನೆಗೆ ಹೋಗಿ ಹುಂಕಾರವನ್ನ ಮಾಡಿ ಅವರು ತಾವು ಮತ್ತೆ ಭಿಕ್ಷೆಯನ್ನ ಸ್ವೀಕಾರ ಮಾಡ್ತಾ ಇದ್ರು ಎಂಬುದಾಗಿ ನಮಗೆ ತಿಳಿಸ್ತಾರೆ. ಅದೇನು ಅಂದ್ರೆ ಒಂದು ರೀತಿಯಾಗಿ ಕ್ಷತ್ರಿಯರು ಭಿಕ್ಷೆಯನ್ನ ಬೇಡುವ ಕ್ರಮವನ್ನ ಭೀಮಸೇನ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಭಿಕ್ಷಾಮಠಂಶ್ಚ ಹುಂಕಾರ, ಹುಂಕಾರವನ್ನ ಮಾಡಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಸ್ವೀಕಾರ ಮಾಡ್ತಾ ಇದ್ರು. ಅದಕ್ಕಾಗಿ ಹೇಳ್ತಾರೆ, ನಾಣ್ಯ ದೇವ ನತಾಸ್ತೇನ ವಾಸುದೇವಾನ್ನ ಪೂಜಿತಾಹ ನ ಪ್ರತೀಪಂ ಹರೇ ಕ್ವಾಪಿ ಸಕರೋತಿ ಕಥಂಚನ. ಭೀಮಸೇನ ದೇವರು ಬೇರೆ ಯಾವ ದೇವತೆಗಳಿಗೂ ಕೂಡ ನಮಸ್ಕಾರ ಮಾಡಿದ್ದಿಲ್ಲ. ಬೇರೆ ಯಾವ ದೇವತೆಗಳಿಗೂ ನಮಸ್ಕಾರ ಮಾಡಿದ್ದಿಲ್ಲ. ದೇವರನ್ನ ಬಿಟ್ಟು ಬೇರೆ ಯಾವ ದೇವತೆಯನ್ನು ಅವರು ಪೂಜೆ ಮಾಡಿದ್ದಿಲ್ಲ. ನೋಡಿ ಎಂತಹ ನಿಷ್ಠೆ, ಎಂತಹ ಭಕ್ತಿ ಇದೆ ಭೀಮಸೇನ ದೇವರಿಗೆ, ವಾಯುದೇವರಿಗೆ, ಪರಮಾತ್ಮನ ಮೇಲೆ. ಅದಕ್ಕಾಗಿ ಹೇಳ್ತಾರೆ, ದೇವರ ವಿರೋಧವನ್ನ ಯಾವ ಕಾಲಕ್ಕೂ ಯಾವ ರೀತಿಯಿಂದಲೂ ಮಾಡಿಲ್ಲ. ನೋಡಿ, ದೇವರ ವಿರೋಧವನ್ನ ಯಾವ ಕಾಲಕ್ಕೂ ಯಾವ ರೀತಿಯಿಂದಲೂ ಮಾಡಿಲ್ಲ ಭೀಮಸೇನ ದೇವರು. ದೇವರು ಪ್ರತ್ಯಕ್ಷವಾಗಿ ಕಂಡಾಗ ದೇವರನ್ನ ಹೊಗಳೋದು, ದೇವರ ಎದುರುಗಡೆ ಕಾಣಿಸದೇ ಇದ್ದಾಗ ಪರೋಕ್ಷದಲ್ಲಿ ದೇವರನ್ನ ನಿಂದೆ ಮಾಡುವುದು, ಸರ್ವಥಾ ಅದನ್ನು ಭೀಮಸೇನ ದೇವರು ಮಾಡಲಿಲ್ಲ. ಹೇಳ್ತಾರೆ, ನ ಪ್ರತೀಪಂ ಹರೇ ಕ್ವಾಪಿ ಸಕರೋತಿ ಕಥಂಚನ. ದೇವರ ಜೊತೆಗೆ ಎಂದೆಂದೆಂದೆಂದಿಗೂ ವಿರೋಧ ಮಾಡಲಿಲ್ಲ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಭೀಮಸೇನ ದೇವರಿಗೆ ಕಲಿಪ್ರವೇಶ ಇಲ್ಲ, ಅದಕ್ಕಾಗಿ ಅವರು ವಿರೋಧ ಮಾಡಲಿಲ್ಲ. ಬೇರೆ ದೇವತೆಗಳೆಲ್ಲ ವಿರೋಧ ಮಾಡಿದ್ದಾರೆ. ಯಾಕೆ ಅಂದ್ರೆ ದೈತ್ಯಾವೇಶ. ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಸ್ಪರ್ಧಂತ ಇವ ದೇವಾಸ್ತು ಹರಿಣ ಯತ್ರ ಕುತ್ರಚಿತ ಹರೇರೇವಾಗ್ನೇಯ ಕ್ವಾಪಿ ದೈತ್ಯಾವೇಶ ದತಾಪಿವಾ. ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ಪರ್ಧಂತ ಇವ ದೇವಾಸ್ತು ಹರಿಣ ಯತ್ರ ಕುತ್ರಚಿತ. ದೇವರ ಜೊತೆಗೆ ದೇವತೆಗಳು ಸ್ಪರ್ಧೆ ಮಾಡುವ ಹಾಗೆ ಕಾಣಿಸುತ್ತೆ. ಯಾಕೆ ಅಂದ್ರೆ ಹರೇರೇವಾಗ್ನೇಯ, ದೇವರ ಆಜ್ಞೆ ಇರುತ್ತೆ, ಅದಕ್ಕಾಗಿ ಮಾಡಿರ್ತಾರೆ. ಅಥವಾ ದೈತ್ಯಾವೇಶ, ದೈತ್ಯರ ಆವೇಶ ಇದ್ದದ್ದಕ್ಕಾಗಿ ದೇವತೆಗಳು ದೇವರನ್ನ ವಿರೋಧ ಮಾಡ್ತಾರೆ. ಭೀಮಸೇನ ದೇವರು ಮಾತ್ರ ಎಂದೆಂದಿಗೂ ವಿರೋಧ ಮಾಡಲಿಲ್ಲ. ಯಾಕೆ? ಅವರಿಗೆ ಕಲಿ ಮೊದಲಾದ ಯಾವ ದೈತ್ಯರ ಆವೇಶ ಇಲ್ಲ. ಆಖಣಾಶ್ಮ ಸಮೋಹಿ ಸಹ, ದೊಡ್ಡದಾದ ಬಂಡೆ ಕಲ್ಲು, ಆ ಕಲ್ಲಿನ ಮೇಲೆ ಮಣ್ಣಿನ ಹೆಂಟೆಯನ್ನು ಒಡೆದರೆ ಏನಾಗತ್ತೆ? ಕಲ್ಲಿಗೆ ಏನಾಗೋದಿಲ್ಲ. ಈ ಮಣ್ಣಿನ ಹೆಂಟೆಯೇ ಒಡೆದು ಪುಡಿ ಪುಡಿಯಾಗಿ ಬೀಳುತ್ತೆ ಹೊರತು ಇವರಿಗೆ ಮಾತ್ರ ಏನಾಗೋದಿಲ್ಲ. ಬಹಳ ಸುಂದರವಾಗಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ವಾದರಾಜ ಗುರುಗಳು. ಸರಸಭಾರತಿ ವಿಲಾಸದಲ್ಲಿ ಒಂದು ಮಾತು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಏನು ಅಂದ್ರೆ, ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೊರಟ್ರಂತೆ. ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೋಗಿದ್ದಾರೆ. ಮೊದಲು ಸ್ಥಳವನ್ನೆಲ್ಲ ಶುದ್ಧ ಮಾಡಿಕೊಂಡಿದ್ದಾರೆ, ರಂಗೋಲಿಯನ್ನು ಹಾಕಿದ್ದಾರೆ, ಪೀಠವನ್ನು ಇಟ್ಟಿದ್ದಾರೆ, ಮಂಟಪವನ್ನು ಇಟ್ಟಿದ್ದಾರೆ, ಪಂಚಾಮೃತಕ್ಕೆ ಬೇಕಾದ ಎಲ್ಲ ಸಾಮಾನು ತಗೊಂಡು ಬಂದಿದ್ದಾರೆ, ತುಳಸಿ ತಂದಿದ್ದಾರೆ, ಹೂ ತಂದಿದ್ದಾರೆ, ಹಣ್ಣು ತಂದಿದ್ದಾರೆ,
ಎಲ್ಲ ಸಿದ್ಧ ಮಾಡಿಕೊಂಡಿದ್ದಾರೆ. ಇನ್ನೇನು ದೇವರ ಪೂಜೆ ಮಾಡಬೇಕು ಅಂತ ಹೊರಟರು, ಒಂದು ನಾಯಿ ಬಂದು ಮುಟ್ಟಿಬಿಟ್ಟು. ಛೇ, ಏನಪ್ಪಾ ಇದು, ತುಂಬಾ ಎಲ್ಲ ವೇಸ್ಟ್ ಆಯ್ತಲ್ಲ, ವ್ಯರ್ಥ ಆಯ್ತು, ಬೇಡ ಅಂತ ಹೇಳಿ ಅದನ್ನ ಹಂಗೆ ವಿಸರ್ಜನೆ ಮಾಡಿ ಮತ್ತೊಂದು ಕಡೆಗೆ ಹೋದ್ರು. ಮತ್ತೊಂದು ಕಡೆಗೆ ಹೋಗಿ ಅಲ್ಲಿ ಮತ್ತೆ ಸ್ಥಳವನ್ನೆಲ್ಲ ಶುದ್ಧ ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ಎಲ್ಲ ಮಾಡಿ ಎಲ್ಲ ಮುಗಿಸಿ ಮತ್ತೆ ಇನ್ನೇನು ಪೂಜೆ ಶುರು ಮಾಡಬೇಕು, ಮತ್ತೆ ನಾಯಿ ಬಂದು ಬಿಟ್ಟುಬಿಡ್ತು. ಹಾಗಾದ್ರೆ ಏನ್ ಮಾಡ್ಬೇಕೀಗ? ಮೊದಲು ನಾಯಿ ಬರದೇ ಇದ್ದಂತೆ ಮಾಡೋಣ, ಆಮೇಲೆ ಪೂಜೆ ತಯಾರಿ ಮಾಡೋಣ ಅಂದ್ರು. ಅದಕ್ಕೇನ್ ಮಾಡಿದ್ರು ಅಂದ್ರೆ, ಯಾವ ಸ್ಥಳದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಹೊರಟ್ರೋ ಆ ಸ್ಥಳದ ಸುತ್ತಲೂ ಒಂದು ಬೇಲಿಯನ್ನು ಹಾಕಿದರು, ತಂತಿಯನ್ನು ಹಾಕಿದರು. ಅದರ ಒಳಗಡೆಗೆ ವಿದ್ಯುತ್ ಅನ್ನು ಬಿಟ್ರು. ನಾಯಿ ಬಂದು ಮುಟ್ಟಿದರೆ ಬಿದ್ದು ಸತ್ತೋಗ್ಬೇಕು, ಹಾಗೆ ಅಂತ ಪ್ಲಾನ್ ಮಾಡಿಕೊಂಡು ಆಮೇಲೆ ಪೂಜೆಯನ್ನು ನಿರ್ವಿಘ್ನವಾಗಿ ಮಾಡಿದರು. ಯಾಕೆ ಈ ಮಾತು ಅಂದ್ರೆ, ಮೊದಲು ದೇವತೆಗಳೆಲ್ಲ ಹೋಗಿ ಕಣ್ಣಿನ ಅಭಿಮಾನಿ ದೇವತೆಯ ಒಳಗೆ, ಕಣ್ಣಿನ ಅಭಿಮಾನಿ ದೇವತೆಯ ಒಳಗೆ ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೊರಟರು. ಆಗ ಏನಾಯ್ತು ಅಂದ್ರೆ, ಕಲಿ ಎಂಬ ನಾಯಿ ಬಂದು ಕಣ್ಣನ್ನ ಕೆಡಿಸಿದ. ಅದಕ್ಕಾಗಿ ಕಣ್ಣು ಒಳ್ಳೆಯದನ್ನು ನೋಡುತ್ತೆ, ಕೆಟ್ಟದ್ದನ್ನು ನೋಡುತ್ತೆ. ಶ್ರೋತ್ರಾಭಿಮಾನಿ ದೇವತೆ, ಅವನ ಒಳಗಡೆ ದೇವರ ಪೂಜೆ ಮಾಡಬೇಕು ಅಂತ ಹೊರಟರು. ಹಾಗಾಗಿ ಏನಾಯಿತು ಅಂದ್ರೆ, ಆ ಅಭಿಮಾನಿ ದೇವತೆಯನ್ನ ಬಂದು ಅಶುದ್ಧ ಮಾಡಿದ. ಒಳ್ಳೆಯದನ್ನು ಕೇಳತ್ತೆ, ಕೆಟ್ಟದ್ದನ್ನು ಕೇಳತ್ತೆ. ಹೀಗೆ ಒಬ್ಬೊಬ್ಬ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಹೋಗಿ ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೊರಟ್ರೆ ಎಲ್ಲಾ ಇಂದ್ರಿಯಗಳ ಆ ರೀತಿಯಾದ ಪರಿಸ್ಥಿತಿ ಬಂತು. ಕೊನೆಗೇನ್ ಮಾಡಿದ್ರು, ಶ್ವಾಸೋಚ್ಛ್ವಾಸಕ್ಕೆ ಅಭಿಮಾನಿಗಳಾದ ಯಾವ ವಾಯುದೇವರಿದ್ದಾರೆ ಆ ವಾಯುದೇವರಲ್ಲಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಆ ಮಾತನ್ನು ಬರೀತಾರೆ ವಾದರಾಜ ಸ್ವಾಮಿಗಳು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಸ್ವಾಮಿ ನೀವು ಭಗವಂತನ ಪೂಜೆಗೆ ಅತ್ಯುತ್ತಮವಾದ ಅಧಿಷ್ಠಾನರಾಗಿದ್ದೀರಿ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನೋಡಿ, ಆ ವಾಯುದೇವರಲ್ಲಿ ದೇವರ ಪೂಜೆಯನ್ನು ಮಾಡಿದಾಗ ಕಲಿ ಅವರಲ್ಲಿ ಪ್ರವೇಶ ಮಾಡಲಿಲ್ಲ. ಅವನು ಬಿದ್ದು ಅಲ್ಲಿಂದ ಹೊರಟೇ ಹೋಗಿಬಿಟ್ಟ. ಹಾಗಾಗಿ ಅದಕ್ಕಾಗಿ ನಾನು ಹೇಳ್ತಾ ಇರ್ತೇನೆ, ನಮ್ಮ ವಾಯುದೇವರ, ಮುಖ್ಯ ಪ್ರಾಣದೇವರ ಮಹಿಮೆ ಎಷ್ಟು ಅಗಾಧವಾಗಿದೆ ಅಂದ್ರೆ, ಹನುಮಂತ ದೇವರು 100 ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಯಾವ ಸಮುದ್ರವನ್ನ ಉಡ್ಡಾಣ ಮಾಡಿದ್ರು, ಅದನ್ನ ಹಾರ್ತ ಮಾಡಿದಾಗ ಪಾಪ ಕೆಳಗಡೆಯಲ್ಲಿರ್ತಕ್ಕಂತಹ ಆ ಬಂಗಾರದ ಪರ್ವತ ಮೇಲೆ ಬಂದು ಹೇಳಿದ, ಸ್ವಾಮಿ ನನ್ನ ರೆಕ್ಕೆಯನ್ನು ಉಳಿಸಿದ್ದೀರಿ, ನೀವು ನನ್ನ ಬಂಗಾರದ ರೆಕ್ಕೆಗಳನ್ನು ಉಳಿಸಿದ್ದೀರಿ, ನನಗೆ ತುಂಬಾ ಬೇಕಾದವರು ಸ್ವಲ್ಪ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಮುಂದೆ ಹೋಗಿ, ತುಂಬಾ ಶ್ರಮ ಆಗಿದೆ ನಿಮಗೆ, ಅಷ್ಟು ದೂರ ಹಾರಿದ್ದೀರಲ್ಲ, ಸ್ವಲ್ಪ ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗ್ರಿ. ಹನುಮಂತ ದೇವರು ಹೇಳಿದ್ರು, ಇಲ್ಲಪ್ಪ, ದೇವರ ಕಾರ್ಯವನ್ನ ಮಾಡ್ಲಿಕ್ಕಾಗಿ ನಾನು ಹೊರಟಾಗ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ ಅಲ್ಲಲ್ಲಿ ವಿಶ್ರಾಂತಿಯನ್ನು ಪಡೆದು ಹೋದ್ರೆ ಕೆಲಸ ಆಗೋದಿಲ್ಲ. ನನಗೆ ಬೇಡ, ನನಗೆ ವಿಶ್ರಾಂತಿ ಬೇಕಾಗಿಲ್ಲ. ಅದಕ್ಕಾಗಿ ಆಚಾರ್ಯರು ಬರೀತಾರೆ, ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ನಿಸ್ಸೀಮವಾದ ಪೌರುಷ ಬಲ ಇರುವಂತಹ ವಾಯುದೇವರಿಗೆ ಎಲ್ಲಿ ತಾನೇ ಶ್ರಮ ಆಗಬೇಕು. ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾದ ವಿಷಯವಿದು. ಅಲ್ಲಿ ಹೇಳ್ತಾರೆ ನೋಡಿ, ನಾವು ಕಣ್ಣಿನಿಂದ ಏನೋ ಒಂದು ನೋಡ್ತಾ ಇರ್ತೇವೆ, 3 ತಾಸು ನೋಡ್ತೇವೆ, 5 ತಾಸು ನೋಡ್ತೇವೆ, 6 ತಾಸು ನೋಡ್ತೇವೆ. ನೋಡಿ 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 ಏನಾಗತ್ತೆ, ಕಣ್ಣಿಗೆ ಶ್ರಮ ಆಗತ್ತೆ. ಕೇವಲ ಕಣ್ಣಿಗೆ ಮಾತ್ರ ಶ್ರಮ ಆಗೋದಿಲ್ಲ,
ಕಣ್ಣಿನ ಅಭಿಮಾನಿ ದೇವತೆಗೂ ಶ್ರಮ ಆಗತ್ತೆ. ಪಾದಯಾತ್ರೆಯನ್ನು ಮಾಡ್ತಾರೆ, ನಡೀತಾರೆ ಪಾಪ 10 ಕಿಲೋಮೀಟರ್ ನಡೀತಾರೆ, 20 ನಡೀತಾರೆ. ಕೊನೆಗೆ ಏನಾಯ್ತು ಅಂದ್ರೆ ಶ್ರಮ ಆಯಿತು ಪಾದಕ್ಕೆ ಶ್ರಮ ಆಗೋದಷ್ಟೇ ಅಲ್ಲ, ಪಾದಾಭಿಮಾನಿಯಾದ ಜಯಂತನಿಗೂ ಕೂಡ ಶ್ರಮ ಆಗತ್ತೆ. ತಮಗೆಲ್ಲ ಗೊತ್ತಿದೆ, ತಾವೆಲ್ಲ ತುಂಬಾ ಅದ್ಭುತವಾಗಿ ಎಲ್ಲ ಸೌರಭ ದಾಸಾಹಿತ್ಯ ವಿದ್ಯಾಲಯದಲ್ಲಿ ಯಾರ್ಯಾರು ಏನೇ ಅಭಿಮಾನಿ ದೇವತೆಗಳು ದೈತ್ಯರು ಎಲ್ಲ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಅವನಿಗೂ ಶ್ರಮ ಆಯಿತು. ಆದರೆ ಯಾರಾದರೂ ಒಬ್ಬರು ಹೀಗೆ ಕೈ ಎತ್ತಿ ಹೇಳಿ ನೋಡೋಣ, ಏನ್ರಿ 100 ವರ್ಷ ಆಯ್ತು ನಾನು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀನಿ, ಸ್ವಲ್ಪ ಅದಕ್ಕೆ ವಿಶ್ರಾಂತಿಯನ್ನು ಕೊಟ್ಟು ಮತ್ತೆ ನಾನು 1-2 ದಿವಸ ಅದನ್ನು ಹಂಗೆ ವಿಶ್ರಾಂತಿಯನ್ನು ಕೊಟ್ಟು ಆಮೇಲೆ ಮತ್ತೆ ನಾನು ಉಸಿರಾಡಿಸ್ತೀನಿ ಅಂತ ಯಾರಾದ್ರೂ ಅಂತಾರ? ಅನ್ನೋದಿಲ್ಲ. ಯಾಕೆ? ಶ್ವಾಸೋಚ್ಛ್ವಾಸಕ್ಕೆ ಶ್ರಮ ಇಲ್ಲ. ಎಷ್ಟೊತ್ತಾದ್ರೂ ನಾವು ಹಾಗೆ ಮಾಡ್ತಾ ಇರ್ಬೋದು, ಶ್ವಾಸವನ್ನು ತಗೊಳ್ತಾ ಇರ್ತೇವೆ, ಬಿಡ್ತಾ ಇರ್ತೇವೆ, ನಡೀತಾ ಇರುತ್ತದು. ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿದಾಗ ಏನು ಹಾರ್ಟ್ ಬೀಟ್ ಸ್ಟಾರ್ಟ್ ಆಯ್ತು, ಕೊನೆ ಉಸಿರು ಎಳೆಯುವವರೆಗೂ ಯಾರು ನಾನ್ ಸ್ಟಾಪ್ ಆಗಿ ಉಸಿರಾಡಿಸ್ತಾ ಇರ್ತೇವೆ, ಯಾರಿಗೂ ಶ್ರಮ ಇಲ್ಲ. ಯಾಕೆ ಶ್ರಮ ಇಲ್ಲ ಅಂದ್ರೆ ಆ ಶ್ವಾಸೋಚ್ಛ್ವಾಸಕ್ಕೆ ದೇವತೆಗಳಾದ ವಾಯುದೇವರಿಗೆ ಶ್ರಮ ಇಲ್ಲ, ಅದಕ್ಕಾಗಿ ನಮಗೂ ಶ್ರಮ ಇಲ್ಲ ನೋಡಿ. ಆದ್ದರಿಂದ ಏನ್ ಹೇಳಿಕ್ ಬಂದೆ ಅಂದ್ರೆ ನಿಸ್ಸೀಮವಾದ ಪೌರುಷ, ನಿಸ್ಸೀಮವಾದ ಬಲ ಇರ್ತಕ್ಕಂತಹ ವಾಯುದೇವರಿಗೆ ಸರ್ವಥಾ ಕಲಿಪ್ರವೇಶ ಇಲ್ಲ. ಅದಕ್ಕಾಗಿ ಕಲಿಪ್ರವೇಶ ಇಲ್ಲದೆ ಇದ್ದದ್ದಕ್ಕಾಗಿ ಅವರು ನಪ್ರದೀಪಂ ಹರೇ ಕ್ವಾಪಿ, ಎಂದೆಂದಿಗೂ ದೇವರನ್ನ ವಿರೋಧ ಮಾಡುವುದಿಲ್ಲ ನೋಡಿ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ ನಾವು ಕೂಡ ಆ ವಾಯುದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ನಾವೆಲ್ಲರೂ ಕೂಡ ಕಲಿಬಾಧೆಯಿಂದ ತುಂಬಾ ಬಳಲ್ತಾ ಇದ್ದೇವೆ. ನಮ್ಮ ಕಲಿಯ ಬಾಧೆಯನ್ನು ಪರಿಹಾರ ಮಾಡಿ ನಮಗೆ ತತ್ವಜ್ಞಾನವನ್ನು ಕೊಡ್ರಿ ಎಂಬುದಾಗಿ ಆ ವಾಯುದೇವರಿಗೆ ಅವಶ್ಯವಾಗಿ ನಾವು ಬೇಡಬೇಕು. ಹೇಳ್ತಾರೆ, ಅನುಪಸ್ಕಾರಿಣೋ ಯುದ್ಧೇ ನಾಭಿಯಾತಿ ಶ್ವಿಪಸ್ಕರಿ ನಾಪಯಾತಿ ಯುಧಃ ಕ್ವಾಪಿ ನ ಕ್ವಚಿತ್ ಛದ್ಮಚಾಚರೇ. ಭೀಮಸೇನ ದೇವರು ಯುದ್ಧದಲ್ಲಿ ಆಯುಧವನ್ನ ತಾವು ಹಿಡಿದುಕೊಂಡು ಯಾರು ಇನ್ನೊಬ್ಬರು ನಿರಾಯುಧರಾಗಿದ್ದಾರೋ ಅವರ ಮೇಲೆ ಎಂದೆಂದಿಗೂ ಯುದ್ಧವನ್ನ ಮಾಡಲಿಲ್ಲ. ಎಂದೆಂದಿಗೂ ನಿರಾಯುಧರಾದವರ ಜೊತೆಗೆ ತಾವು ಆಯುಧವನ್ನು ಹಿಡಿದುಕೊಂಡು ಯುದ್ಧವನ್ನು ಮಾಡಲಿಲ್ಲ. ಒಮ್ಮೆ ಯುದ್ಧಕ್ಕೆ ಹೋದರು ಅಂದ್ರೆ ಆ ಯುದ್ಧದಲ್ಲಿ ಅವರು ಹೋಗಿ ವಿಜಯವನ್ನು ಸಾಧಿಸಿಕೊಂಡೇ ಬರಬೇಕೇ ಹೊರತು ಹೋಗಿ ಮತ್ತೆ ತಿರುಗಿ ಬಂದೆ ಎನ್ನುವ ಮಾತೇ ಇಲ್ಲ. ನಾನು ಯುದ್ಧವನ್ನು ಆಡ್ತೀನಿ ಅಂತ ಹೋಗಿ ಮತ್ತೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಎಂದೆಂದಿಗೂ ದೇವರು ಹೇಳಿ ಬಂದದ್ದೇ ಇಲ್ಲ. ಅದೇ ರೀತಿಯಾಗಿ ತಮ್ಮ ಗದಾ ಯುದ್ಧದಲ್ಲಿ ಎಂದೆಂದಿಗೂ ಕೂಡ ಭೀಮಸೇನ ದೇವರು ಛದ್ಮವನ್ನ ಮಾಡಲಿಲ್ಲ, ಮೋಸವನ್ನ ಮಾಡಲಿಲ್ಲ ನೋಡಿ. ತಿಳಿಯಬೇಕಾದ ವಿಚಾರವೇನು ಅಂದ್ರೆ ದುರ್ಯೋಧನನ ಸಂಹಾರವಾಗಬೇಕಾದಾಗ ನಾಭಿಯ ಕೆಳಭಾಗದಲ್ಲಿ ಗದಾ ಯುದ್ಧವನ್ನ ಆಡಬಾರದು ಎಂಬ ನಿಯಮ ಇದ್ದಿದ್ದರಿಂದ ದುರ್ಯೋಧನ ತಲೆ ಕೆಳಗೆ ಮಾಡಿ ಯುದ್ಧ ಮಾಡ್ಲಿಕ್ಕೆ ಬಂದ. ಆಗ ಭೀಮಸೇನ ದೇವರು ಅನೇಕ ಜನ ತಪ್ಪು ತಿಳಿದಿದ್ದಾರೆ, ನಾಭಿಯ ಕೆಳಭಾಗದಲ್ಲಿ ಭೀಮಸೇನ ದೇವರು ಪ್ರಹಾರ ಮಾಡಿದ್ರು. ಇಲ್ಲ, ಸರಿಯಾದ ನಾಭಿ ದೇಶದಲ್ಲಿ ಹೊಡೆದಿದ್ದಾರೆ. ಈ ಕಡೆ ಕೆಳಗೂ ಇಲ್ಲ, ಆ ಕಡೆ ಮೇಲೂ ಇಲ್ಲ, ಭಿನ್ನ ಸಕ್ತಿಹಿ ಅಂತ ಹೇಳ್ತಾರೆ ಆಚಾರ್ಯ. ಹಾಗಾಗಿ ಯುದ್ಧದ ನಿಯಮವನ್ನ ಅವಶ್ಯವಾಗಿ ಪರಿಪಾಲನೆ ಮಾಡಿ ಭೀಮಸೇನ ದೇವರು ಎಂದೆಂದಿಗೂ ಕೂಡ ಮೋಸವಾಗಿ ಯುದ್ಧವನ್ನು ಆಡಿಲ್ಲ.
ಎಂದೆಂದಿಗೂ ಮೋಸವನ್ನ ಮಾಡಿಲ್ಲ. ಇದು ಒಂದು. ಎರಡನೇದೇನು ಅಂದ್ರೆ, ಯಾರು ಮೋಸ ಮಾಡಿ ಯುದ್ಧವನ್ನು ಆಡ್ತಾರೆ, ಯಾರು ಮೋಸವನ್ನು ಮಾಡಿ ಯುದ್ಧವಾಡ್ತಾರೆ, ಮೋಸ ಮಾಡಿ ಯುದ್ಧವಾಡುವವರ ಜೊತೆಗೆ ಮೋಸ ಮಾಡಿ ಯುದ್ಧ ಮಾಡುವುದೇ ಧರ್ಮ. ಧರ್ಮಚ್ಛಲಂ ಪಾಪ ಜನೇಶು ಧರ್ಮ. ಅದಕ್ಕಾಗಿಯೇ ಕೃಷ್ಣ ಪರಮಾತ್ಮ ತಾನು ಅನೇಕ ದೈತ್ಯರನ್ನು ಸಂಹಾರ ಮಾಡಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಅಶ್ವತ್ಥಾಮ ಹತಃ ಅಂತ ಹೇಳಿ ಪಾಪ ಧರ್ಮರಾಜನ ಬಾಯಿಂದ ಹೇಳಿಸಿ ಇತ್ಯಾದಿ 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 ಎಲ್ಲ ತಮಗೆಲ್ಲ ಗೊತ್ತಿದೆ. ಅಂತೂ ಏನು ಹೇಳಲಿಕ್ಕೆ ಬಂದೆ ಅಂದ್ರೆ, ಎಂದೆಂದಿಗೂ ಭೀಮಸೇನ ದೇವರು ಕಪಟವನ್ನ ಮೋಸವನ್ನ ಮಾಡಲಿಲ್ಲ. ಅದು ಭೀಮಸೇನ ದೇವರ ಭಾಗವತ ಧರ್ಮದ ಪರಿಪಾಲನೆ. ಅಂದ್ರೆ ಹೇಳ್ತಾರೆ, ನ ಚೌರ್ಧ್ವ ದೈಹಿಕಾನುಜ್ಞಾಂ ಅವೈಷ್ಣವ ಕೃತೆ ಕರೋತ್ ನ ಕರೋತಿ ಸ್ವಯಂ ನೈಷಾಂ ಪ್ರೇಮಪ್ಯಾಚರೇತ್ ಕ್ವಚಿತ. ಹೇಳ್ತಾರೆ, ಯಾರು ವಿಷ್ಣು ದ್ವೇಷಿಗಳು ನಾರಾಯಣನ ದ್ವೇಷ ಮಾಡ್ತಾರೋ, ನಾರಾಯಣನ ದ್ವೇಷ ಮಾಡುವಂತಹ ಯಾವ ದೈತ್ಯರಿದ್ದಾರೋ ಅವರ ಅಂತ್ಯಕ್ರಿಯೆ ಶ್ರಾದ್ದವನ್ನು ಮಾಡುವಾಗ ಇನ್ನೊಬ್ಬರಿಗೆ ಅನುಮತಿಯನ್ನು ಕೊಡ್ತಿರ್ಲಿಲ್ಲ. ನೋಡಿ, ಭೀಮಸೇನ ದೇವರು ಕಷ್ಟತರಮ್ಯಂತೂ ಸರ್ವೇ ದುರ್ಯೋಧನಾದಯ ಅಂತ ಹೇಳ್ತಾ ಇತ್ತು. ದುರ್ಯೋಧನನಿಗೆ ಶ್ರಾದ್ದ ಮಾಡೋದಕ್ಕಾಗಿ ಹಣ ಕೊಡಬೇಕಾ? ದುರ್ಯೋಧನನಿಗೆ ಶ್ರಾದ್ದ ಮಾಡಿದ್ರೆ ಅಂದ್ರೆ ಅರ್ಥ ಏನು? ಆ ದುರ್ಯೋಧನನಿಗೆ ಪರಲೋಕದಲ್ಲಿ ಸುಖ ಆಗಬೇಕು ಅಂತ ಅರ್ಥ ತಾನೇ. ಶ್ರಾದ್ದ ಯಾಕೆ ಮಾಡ್ತಾರೆ? ಪರಲೋಕದಲ್ಲಿ ಇರುವ ಜೀವನಿಗೆ ಸರಿಯಾಗಿ ಅನ್ನ ನೀರು ಸಿಗಲಿ, ತೃಪ್ತಿಯಾಗಲಿ ಅಂತ ತಾನೇ ಶ್ರಾದ್ದ ಮಾಡೋದು. ಹಾಗಾದರೆ ಆ ದುರ್ಯೋಧನ ಇಷ್ಟು ದೇವರನ್ನು ದ್ವೇಷ ಮಾಡಿದ್ದಾನೆ, ಭಗವದ್ವೇಷಿಯಾಗಿದ್ದಾನೆ. ಅಂತಹ ದ್ವೇಷವನ್ನು ಮಾಡುವ ಯಾವ ದುರ್ಯೋಧನ ಇದ್ದಾನೆ ಅವನಿಗೆ ಪರಲೋಕದಲ್ಲಿ ಒಳ್ಳೆಯದಾಗಲಿ ಎಂದು ಯಾರಾದರೂ ಕೇಳಲಿಕ್ಕೆ ಬಂದ್ರೆ ಅದಕ್ಕೆ ಅನುಜ್ಞೆಯನ್ನು ಕೊಡಲಿಲ್ಲ ಭೀಮಸೇನ ದೇವರು. ವಿಚಾರ ಮಾಡಿ ಎಷ್ಟು ದೇವರ ಮೇಲೆ ಭಕ್ತಿ ಇದೆ ಅಂತ. ಆದ್ದರಿಂದ ಆ ವಿಷ್ಣು ದ್ವೇಷಿಗಳಿಗೆ ಪ್ರಿಯವಾದ ಕಾರ್ಯವನ್ನ ಎಂದೂ ಮಾಡಲಿಲ್ಲ. ಅವರಿಗೆ ಔರ್ಧ್ವದೈಹಿಕವಾಗಿರತಕ್ಕಂತಹ ಕರ್ಮದಲ್ಲಿ ಅನುಜ್ಞೆಯನ್ನು ಕೊಡಲಿಲ್ಲ. ಧರ್ಮರಾಜ ಕೇಳ್ತಾನೆ, ಹೀಗೆ ಧೃತರಾಷ್ಟ್ರ ಹೇಳಿ ಕಳಿಸ್ತಾನೆ, ದುರ್ಯೋಧನನ ಶ್ರಾದ್ದ ಮಾಡಬೇಕಾಗಿದೆ, ನಮ್ಮ ಬೊಕ್ಕಸದಲ್ಲಿ ಹಣ ಇಲ್ಲ, ಹೋಗಿ ಪಾಂಡವರ ಹತ್ರ ಹಣ ಇಸ್ಕೊಂಡ್ಬರ್ರಿ ಅಂತ. ಭೀಮಸೇನದೇವರು ಕೊಡಲ್ಲ ಅಂತಾರೆ. ನಂದಂತೂ ನಾ ಕೊಡೋದಿಲ್ಲ, ಬೇಕಾದ್ರೆ ಧರ್ಮರಾಜನಿಗೆ ಕೇಳ್ಕೊ, ನಾನಂತೂ ಕೊಡೋದಿಲ್ಲ, ಒಂದು ಪೈಸಾ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಣ್ಣ ಮಧ್ಯದಲ್ಲಿ ಒಂದು ಸಣ್ಣದಾದ ಪ್ರಶ್ನೆ ಏನು ಅಂದ್ರೆ, ನೋಡಿ, ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾರು ನಾರಾಯಣನ ದ್ವೇಷ ಮಾಡಿದ್ದಾರೆ, ನಾರಾಯಣನ ದ್ವೇಷ ಮಾಡಿದವರ ಜೊತೆಗೆ ಅನುಬಂಧಿಯಾಗಿದ್ದಾರೆ, ಅವರಿಗೆ ಸಹಾಯ ಮಾಡಿದ್ದಾರೆ, ಅವರನ್ನು ನೀನು ಸಂಹಾರ ಮಾಡು ಅಂತ ಗೀತೋಪದೇಶವನ್ನು ಮಾಡಿದ. ಆ ರೀತಿಯಾಗಿ ಅರ್ಜುನ ತಾನು ಆಮೇಲೆ ಬಾಣವನ್ನು ತೆಗೆದುಕೊಂಡ, ಭೀಷ್ಮಾಚಾರ್ಯ ಮೇಲೂ ಬಿಟ್ಟ, ಎಲ್ಲ ಯುದ್ಧ ಮಾಡಿದ. ಅದೊಂದು ರೀತಿಯಾದ ಹಿಂಸೆ ನಡೆಯಿತು. ಅದೇ ರೀತಿಯಾಗಿ ಭೀಮಸೇನ ದೇವರು ಕೂಡ ಕಂಡ ದೈತ್ಯರನ್ನು ಸಂಹಾರ ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಡದಿದ್ದಾರೆ. ಭಾರೀ ಹಿಂಸೆ ನಡೆದು ಹೋಯ್ತು. ಪ್ರಶ್ನೆ ಏನು ಅಂದ್ರೆ, ಬೇರೆ ಒಂದು ಮತದಲ್ಲಿ ಏನಿದೆ ಅಂದ್ರೆ, ಯಾರು ಮತ್ತೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅವನನ್ನ ಸಂಹಾರ ಮಾಡುವುದೇ ನಿನ್ನ ಧರ್ಮ ಅಂತ ಹೇಳುವಂತಹ ಕೆಲವು ಮತಗಳಿದೆ. ಹಾಗಾದ್ರೆ ಅವರಿಗೂ ನಮಗೂ ವ್ಯತ್ಯಾಸ ಏನು ಬಂತು? ಅರ್ಜುನನಿಗೆ ನೀನು ಸಂಹಾರ ಮಾಡುವಂತ ದೇವರು ಹೇಳ್ತಾ ಇದ್ದಾನೆ.
ಭೀಮಸೇನ ದೇವರು ಸಂಹಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸ್ವಲ್ಪ ನಾವು ವಿಮರ್ಶೆಯನ್ನು ಮಾಡಿದಾಗ ಅರ್ಥ ಏನು ಅಂದ್ರೆ, ಅರ್ಜುನ ತಾನು ಯಾವ ವ್ಯಕ್ತಿಯಿಂದ ಸಮಾಜಕ್ಕೆ ಪೀಡೆಯಾಗತ್ತೆ, ಯಾವ ವ್ಯಕ್ತಿಯಿಂದ ಸಮಾಜ ಹಾಳಾಗಿ ಹೋಗುತ್ತೆ, ಸಜ್ಜನರಿಗೆ ಪೀಡೆಯಾಗತ್ತೆ, ಅವರನ್ನ ಸಂಹಾರ ಮಾಡುವಂತ ದೇವರು ಹೇಳಿದ್ದಾನೆ ಹೊರತು ಯಾರ್ಯಾರು ಮತ್ತೆ ತಮ್ಮ ತಮ್ಮ ಧರ್ಮಾಚರಣೆಯನ್ನು ಮಾಡ್ತಿರ್ತಾರೆ ಅವರನ್ನ ಸಂಹಾರ ಮಾಡುವಂತ ದೇವರು ಹೇಳಲಿಲ್ಲ. ವ್ಯತ್ಯಾಸ ಇದೆ. ಯಾರಿಂದ ಸಮಾಜಕ್ಕೆ ಸಜ್ಜನರಿಗೆ ಪೀಡೆಯಾಗತ್ತೆ, ತೊಂದರೆಯಾಗತ್ತೆ, ಅವ ಏನಾದ್ರೂ ರಾಜನಾದ ಅಂದ್ರೆ ಆಗ ಇಡೀ ಸಮಾಜವೇ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ಭೀಮಸೇನ ದೇವರು ಆ ದುಷ್ಟರನ್ನು ಸಂಹಾರ ಮಾಡಿದರೆ ಹೊರತು ಕಂಡವರನ್ನು ಸಂಹಾರ ಮಾಡಲಿಲ್ಲ ಭೀಮಸೇನ ದೇವರು. ಹಾಗಾಗಿ ಬಹಳ ಜಾಗರೂಕತೆಯಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಬೇರೆ ನಾವು ಎಲ್ಲರೂ ಹಂಗೆ ಹೇಳ್ತಾರೆ, ನೀವು ಸಂಹಾರ ಮಾಡುವಂತ ಹೇಳ್ತಿರಲ್ರಿ, ನೀವು ಸಂಹಾರ ಮಾಡುವಂತ ಹೇಳ್ತಿರಲ್ಲಿ. ಯಾವ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು, ಯಾರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕು, ಅಂತಹ ಭಗವದ್ಗೀತೆಯಲ್ಲಿ ಅಂತಹ ಮಹಾಭಾರತದಲ್ಲಿ ಇನ್ನೊಬ್ಬರನ್ನ ಕೊಲ್ಲು ಅಂತ ಹೇಳ್ತಾರೆ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅನೇಕ ಸಾಹಿತಿಗಳು ಈ ಪ್ರಶ್ನೆಯನ್ನು ಎತ್ತಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಉತ್ತರ ಕೊಡ್ತಾ ಇದ್ದೇವೆ. ಅಂದ್ರೆ ಇದರಿಂದ ಏನಾಗತ್ತೆ ಅಂದ್ರೆ, ದುಷ್ಟರಾದ ವ್ಯಕ್ತಿ ಯಾರೇ ಇದ್ರೂ ಕೂಡ ಅವನನ್ನು ಸಂಹಾರ ಮಾಡಬೇಕಾದದ್ದು ಒಬ್ಬ ರಾಜನ ಕೆಲಸ. ಯಾಕೆ ನಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಕೇವಲ ಭೀಮಸೇನ ದೇವರ ಬಾಯಿಂದ ಅಥವಾ ಭೀಮಸೇನ ದೇವರ ಮತ ಮಾತ್ರ ಅಲ್ಲ, ಕೃಷ್ಣ ಪರಮಾತ್ಮನ ಮತ ಅಷ್ಟೇ ಅಲ್ಲ. ಈ ಮಾತನ್ನ ಹೇಳಿದವಳು ಸ್ವಯಂ ದುರ್ಯೋಧನನ ತಾಯಿ ಗಾಂಧಾರಿ ಹೇಳ್ತಾಳೆ. ದುರ್ಯೋಧನ ನಾಚಿಕೆಯನ್ನು ಬಿಟ್ಟು ತಾಯಿ ಹತ್ರ ಬಂದಿದ್ದಾನೆ. ಅಮ್ಮ, ನೀನು ಗಂಡ ಕುರುಡ ಇದ್ದಾನೆ ಅಂತ ಕೇಳಿದಾಗ ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿದ್ದೀಯಲ್ಲ, ಸ್ವಲ್ಪ ನಿನ್ನ ಕಣ್ ತೆಗೆದು ನೋಡಮ್ಮ. ನನ್ನ ದೇಹ ಪೂರ್ಣ ವಜ್ರಮಯವಾಗತ್ತೆ, ನನ್ನನ್ನು ಯಾರೂ ಕೊಲ್ಲೋದಕ್ಕಾಗೋದಿಲ್ಲ, ದಯಮಾಡಿ ನನ್ನನ್ನ ಕಣ್ ತೆಗೆದು ನೋಡು ಅಂತ ದುರ್ಯೋಧನ ಕೇಳಲಿಕ್ಕೆ ಬಂದಾಗ ಆ ಮಹಾತಾಯಿಯಾದ ಗಾಂಧಾರಿ ಏನು ಹೇಳ್ತಾಳೆ ಅಂದ್ರೆ, ಆಯ್ತು, ನಾನು ನೋಡೋದು ನೋಡ್ತೀನಿ ನಿನ್ನನ್ನೆಲ್ಲ, ಆದರೆ ನನ್ನ ಹತ್ತಿರ ಬಂದು ನನಗೆ ಜಯವಾಗಲಿ ಅಂತ ಬೇಡಬೇಡ. ನೋಡೊಂದು ನೋಡ್ತೇನೆ, ನನಗೆ ಜಯವಾಗಲಿ ಅಂತ ಬೇಡಬೇಡ. ನಾನು ನಮಸ್ಕಾರ ಮಾಡ್ತೀಯಲ್ಲ, ನಾನು ಒಂದೇ ಒಂದು ಆಶೀರ್ವಾದ ಮಾಡ್ತೀನಿ, ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇದೆ ಅಲ್ಲಿ ಜಯವಾಗಲಿ, ಅಷ್ಟೇ ಹೊರತು ನೀನ್ ಧಾರ್ಮಿಕನಾಗಿದ್ದರೆ ನಿನ್ ಜಯ ಆಗತ್ತೆ. ಆದರೆ ನನ್ನ ಮಗನಾದದ್ದಕ್ಕಾಗಿ ನಿನಗೆ ಜಯವಾಗಲಿ ಅಂತ ನಾನು ಎಂದಿಗೂ ಆಶೀರ್ವಾದ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಯೋಚನೆ ಮಾಡಿ. ಹಾಗಾಗಿ ಸ್ವಯಂ ತಾಯಿಯೇ ಆ ಮಗನಿಗೆ ಅರ್ಥಾತ್ ಧರ್ಮಕ್ಕೆ ಜಯವಾಗಲಿ ಎಂದು ಹೇಳುವ ಪ್ರಸಂಗವಿದ್ದಾಗ ಕೃಷ್ಣ ಪರಮಾತ್ಮ, ಭೀಮಸೇನ ದೇವರು, ಅರ್ಜುನ ಇವರೆಲ್ಲರೂ ಕೂಡ ಧರ್ಮ ಸ್ಥಾಪನೆಗಾಗಿ, ಸಜ್ಜನರ ಒಳಿತಿಗಾಗಿ ಈ ಕಾರ್ಯವನ್ನು ಮಾಡಿದ್ದು ಅತ್ಯಂತ ಸ್ತುತ್ಯವಾದ ಕಾರ್ಯ. ಹಾಗಾಗಿ ಪಾಪ ಬಹಳ ವಿಮರ್ಶೆಯನ್ನು ಮಾಡ್ತಾ ಹೋದ್ರೆ ಬಹಳ ವಿಷಯಗಳು ಸಿಗ್ತವೆ. ನಿಜವಾಗಲೂ ಕುಂತಿಯಂತಹ ಸಾತ್ವಿಕಳಾದ ಮಹಿಳೆ ಜಗತ್ತಿನಲ್ಲಿಲ್ಲ. ಮಹಾರಾಯ ಈ ಧರ್ಮರಾಜ ತಾನು ಯುದ್ಧ ಆಡಬೇಕು ಆಡಬಾರ್ದು ನೂರಾರು ಏನು ಪಾಪ ಸಮಸ್ಯೆ ಇರ್ತದೆ, ಅವನಿಗೆ ಸಂದೇಹ ಇರ್ತದೆ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಕೂತಿರ್ತಾನೆ. ಕೃಷ್ಣ ಪರಮಾತ್ಮ ಹೇಳಿದ್ರು ಕೂಡ ಧರ್ಮರಾಜನಿಗೆ ವಿಶ್ವಾಸ ಬಂದಿರೋದಿಲ್ಲ, ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಇರಲಿಲ್ಲ. ಕೊನೆಗೆ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಅಂದ್ರೆ ಕುಂತಿ ಕಡೆಯಿಂದ ಹೇಳಿ ಕಳಿಸಿದ. ಕುಂತಿ ಪತ್ರ ಬರೀತಾಳೆ, ಕುಂತಿ ಹೇಳ್ತಾಳೆ, ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಒಬ್ಬ ಕ್ಷತ್ರಿಯ ತಾಯಿ ಮಗನನ್ನ ಯಾಕೆ ಹಡಿತಾಳೆ, ಜಗತ್ತಿಗೆ ಯಾಕೆ ಕೊಡ್ತಾಳೆ, ಆ ಕಾಲ ಈಗ ಬಂದಿದೆ ಅಂತ ತಿಳ್ಕೋ ಧರ್ಮರಾಜ, ಹೊರಡು ಈಗ ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ,
ನನ್ನ ಮಕ್ಕಳಿಗೇನೆ ರಾಜ್ಯ ಸಿಗಬೇಕು ಎನ್ನುವ ಆ ಅಸೂಯೆಯಿಂದ, ಆ ಅಪೇಕ್ಷೆಯಿಂದ ನಿನಗೆ ನಾನು ದುರ್ಯೋಧನನ್ನು ಕೊಲ್ಲು ಅಂತ ಹೇಳ್ತಾ ಇಲ್ಲ, ಜಗತ್ತಿಗೆ ಒಳ್ಳೆಯ ರಾಜರು ಬೇಕು ಅನ್ನೋದಕ್ಕಾಗಿ ಕೊಲ್ಲು ಅಂತ ಹೇಳ್ತೀನಿ ಕುಂತಿ ಹೇಳುವ ಮಾತು. ಹಾಗಾಗಿ ಆ ಎಲ್ಲ ವಿಚಾರವನ್ನು ಮಾಡಿದಾಗ ಭೀಮಸೇನ ದೇವರು ಅಷ್ಟು ಜನರನ್ನ ಸಂಹಾರ ಮಾಡಿದ್ದು. ಬಹುಪಾಲ ಅಂದ್ರೆ ಇಡೀ 18 ಅಕ್ಷೋಹಿಣಿ ಸೈನ್ಯದಲ್ಲಿ ಹೆಚ್ಚು ಸಂಹಾರ ಮಾಡಿದವರು ಭೀಮಸೇನ ದೇವರು. ನಮಗೆ ಮೇಲೆ ನೋಡ್ಲಿಕ್ಕೆ ಅನ್ಸತ್ತೆ ಅರ್ಜುನ ಸಂಹಾರ ಮಾಡಿದ ಅಂತ ಅನ್ಸತ್ತೆ, ಆದರೆ ಕರ್ಣ ಪರ್ವದಲ್ಲಿ ಸ್ವಯಂ ತಾನೇ ಹೇಳ್ತಾನೆ ಕರ್ಣ ಭೀಮಸೇನ ದೇವರು ಎಷ್ಟು ಸಂಹಾರ ಮಾಡಿದ್ರು ಅಂತ. ಹಾಗಾಗಿ ಆ ಎಲ್ಲ ದೈತ್ಯರನ್ನ ಸಂಹಾರ ಮಾಡಿದ್ದು ಅದು ಕೇವಲ ಭಗವಂತನ ಪೂಜೆ, ಭಗವಂತನ ಪೂಜಾತ್ಮಕವಾದ ಕರ್ಮವನ್ನು ಭೀಮಸೇನ ದೇವರು ಮಾಡಿದ್ದಾರೆ. ಆದ್ದರಿಂದ ಭೀಮಸೇನ ದೇವರು ತಾವು ಆ ದುಷ್ಟರಾಗಿರತಕ್ಕಂತಹ ದೈತ್ಯರನ್ನ ಸಂಹಾರ ಮಾಡಿ ಅವರ ಪರಲೋಕದ ಒಂದು ಶ್ರಾದ್ದಕ್ಕಾಗಿಯೂ ಕೂಡ ತಾವು ಸರ್ವತಾ ಒಂದು ಪೈಸಾ ಹಣವನ್ನು ಕೊಡ್ಲಿಲ್ಲ. ನೋಡಿ, ಭೀಮಸೇನ ದೇವರಿಗೆ ಒಟ್ಟಾರೆ ದಾನ ಮಾಡುವ ಬುದ್ಧಿಯೇ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಮತ್ತೆ ಅನೇಕ ದಾನ ಮಾಡಿದ್ದಾರೆ, ಅನೇಕ ಬ್ರಾಹ್ಮಣರಿಗೆ ವೈಷ್ಣವರಿಗೆ ದಾನ ಮಾಡಿದ್ದಾರೆ ಭೀಮಸೇನ ದೇವರು, ಅವಶ್ಯವಾಗಿ ಮಾಡಿದ್ದಾರೆ. ಯಾಕೆಂದ್ರೆ ನೋಡಿ, ತಮಗೆಲ್ಲ ಗೊತ್ತಿದೆ, ಬ್ರಾಹ್ಮಣ ಪಾಪ ಅವನಿಗೆ ಮಗನಿಗೆ ಮುಂಚಿ ಮಾಡಬೇಕಾಗಿತ್ತು. ರಾತ್ರಿ 12-1 ಗಂಟೆ ಆಗಿದೆ. ಧರ್ಮರಾಜನ ಮನೆಗೆ ಹೋದ. ಸ್ವಾಮಿ, ನಾಳೆ ಬೆಳಿಗ್ಗೆ ನನ್ನ ಮಗನ ಉಪನಯನ ಇದೆ, ದಯಮಾಡಿ ಏನಾದರೂ ಇದ್ರೆ ಕೊಡ್ರಿ, ನಾನು ಉಪನಯನ ಮಾಡ್ಕೋಬೇಕು. ಆಗ ಧರ್ಮರಾಜ ಹೇಳಿದ, ಈಗ ಬಹಳ ಲೇಟ್ ನೈಟ್ ಆಗಿದೆಯಪ್ಪ, ಬಹಳ ರಾತ್ರಿ ಆಗಿದೆ, ನಾಳೆ ಬಾ ಬೆಳಿಗ್ಗೆ ಅಂತ ಹೇಳಿ ಕಳಿಸಿದ. ಆಮೇಲೆ ಭೀಮಸೇನ ದೇವರ ಮನೆಗೆ ಬಂದು ಭೀಮಸೇನ ದೇವರಿಗೆ ಕೇಳಿದ್ರೆ, ಭೀಮಸೇನ ದೇವರು ತಮ್ಮ ಕೈಯಲ್ಲಿ ಇರುವ ಬಂಗಾರದ ಕಡಗವನ್ನು ತೆಗೆದುಕೊಟ್ರು. ಹೋಗೋ, ನಾಳೆ ಬೆಳಿಗ್ಗೆ ನಿನ್ನ ಮಗನು ಉಪನಯನ ಮಾಡ್ಕೋ. ಕೇಳಿದ್ರು, ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ಏನು ಹೇಳಿದ? ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿದ್ದ. ನೋಡ್ರಿ, ಆಗಿಂದಾಗಲೇ ರಾತ್ರಿ ಜೋರಾಗಿ ಡಂಗುರವನ್ನು ಹೈಸಿ ನಗಾರಿಯನ್ನು ಬಾರಿಸಿ ಎಲ್ಲರನ್ನೂ ಎಬ್ಬಿಸ್ಬಿಟ್ರು ಭೀಮಸೇನ ದೇವರು. ಯಾಕೆ ಎಬ್ಬಿಸ್ತಾ ಇದ್ದೀರಿ ಅಂತ ಕೇಳಿದ್ರು. ಯಾಕೂ ಇಲ್ಲ, ನಾಳೆ ಬೆಳಗ್ಗಿನವರೆಗೆ ನಾ ಬದುಕ್ತೀನಿ ಅಂತ ವಿಶ್ವಾಸ ನಮ್ಮ ಅಣ್ಣನಿಗಿದೆ, ಅದಕ್ಕಾಗಿ ಅವನು ನಾಳೆ ಬಾ ಅಂತ ಹೇಳಿ ಕಳಿಸಿದ್ದಾನೆ. ಆಗಿಂದಾಗಲೇ ದಾನ ಮಾಡಲಿಲ್ಲ, ಅದು ನಿಮಗೆಲ್ಲ ತಿಳಿಸ್ಬೇಕು ಅಂತ ಭೀಮಸೇನ ದೇವರು ಡಂಗುರ ಹೊರಿಸಿದರು. ಹಾಗೆ ಅನೇಕ ದಾನವನ್ನು ಮಾಡಿದ್ದಾರೆ. ಸಖ್ಯಂ ನಾವೈಷ್ಣವೈಶ್ಚಕ್ರೆ ಪ್ರತೀಪಂ ವೈಷ್ಣವೇನತು ಪರೋಕ್ಷೇಪಿ ಹರೇ ನಿಂದಾಂ ಕೃತೋ ಜಿಹ್ವಾಂ ಚಿನತ್ತಿಚ. ಎಂದೆಂದಿಗೂ ಕೂಡ ಅವರು ದುಷ್ಟರ ಜೊತೆಗೆ ಎಂದೆಂದಿಗೂ ಕೂಡ ಸಖ್ಯವನ್ನ, ಗೆಳೆತನವನ್ನು ಮಾಡಲಿಲ್ಲ. ಸಜ್ಜನರನ್ನ ಎಂದೆಂದಿಗೂ ಕೂಡ ದ್ವೇಷ ಮಾಡಲಿಲ್ಲ. ಪರೋಕ್ಷದಲ್ಲೂ ಕೂಡ ಯಾರಾದರೂ ದೇವರ ನಿಂದೆಯನ್ನ, ಭಗವಂತನ ನಿಂದೆಯನ್ನ ಮಾಡಿದರೆ ಅವರ ನಾಲ್ಗೆಯನ್ನ ಕತ್ತರಿಸ್ತೇನೆ ಎಂದು ಪ್ರತಿಜ್ಞೆ ಮಾಡಿದವರು, ಕತ್ತರಿಸತಕ್ಕಂಥವರು ಅಂದ್ರೆ ಭೀಮಸೇನ ದೇವರು. ಅದಕ್ಕಾಗಿ ಹೇಳ್ತಾರೆ, ಅಂತಹ ಭೀಮಸೇನ ದೇವರು ಎಂದೆಂದಿಗೂ ಕೂಡ ದೇವರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಸಂಶಯವನ್ನ ಮಾಡಿಕೊಳ್ಳಿಲ್ಲ. ದೇವರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಭೀಮಸೇನ ದೇವರಿಗೆ ಎಂದೆಂದಿಗೂ ಕೂಡ ಸಂದೇಹ ಬರಲಿಲ್ಲ. ನೋಡಿ, ವಿದ್ಯೋಪಜೀವನನ್ನೇವ ಚಕಾರ ಆಪದ್ಯಪಿ ಕ್ವಚಿತ ಅತೋನ ಧರ್ಮ ನಹುಷೌ ಪ್ರತ್ಯುವಾಚ ಕಥಂಚನ. ಹೇಳ್ತಾರೆ, ಭೀಮಸೇನ ದೇವರು ಎಂದಿಗೂ ಕೂಡ ತಮ್ಮಲ್ಲಿ ಇರುವ ವಿದ್ಯೆಯನ್ನ ಉಪದೇಶ ಮಾಡಿ, ತಮ್ಮಲ್ಲಿರ್ತಕ್ಕಂತಹ ವಿದ್ಯೆಯನ್ನ ದಾನ ಮಾಡಿ ಅದರಿಂದ ಉಪಜೀವನವನ್ನು ಮಾಡಲಿಲ್ಲ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಶುದ್ಧವಾದ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡುವುದು ಎಷ್ಟು ಕಷ್ಟ ಇದೆ ಅದನ್ನ ಭೀಮಸೇನ ದೇವರು ಹೇಗೆ ಮಾಡಿ ತೋರಿಸಿದ್ದಾರೆ.
ನೋಡಿ, ಯಾಕೆ ಅಂದ್ರೆ ಒಂದು ಪ್ರಸಂಗ ಬಂತು. ವನಪರ್ವದಲ್ಲಿ ಎಲ್ಲ ಪಾಂಡವರೆಲ್ಲರೂ ಕೂಡ ನೀರಡಿಕೆಯಾಗಿದೆ ಅಂತ ನೀರು ಕುಡಿಬೇಕು ಅಂತ ಹೋಗ್ತಾರೆ. ಅಲ್ಲಿ ಯಕ್ಷ ರೂಪದಿಂದ ಯಮಧರ್ಮರಾಜ ಬಂದಿದ್ದಾನೆ. ಬಂದಾಗ ಹೇಳ್ತಾನೆ, ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ರೆ ಈ ನೀರು ಕುಡಿಬೇಕು, ಈ ನೀರು ಕುಡಿಬೇಕು. ಈ ನೀರು ನಾನು ಯಾರಿಗೆ ಪ್ರಶ್ನೆಗೆ ಉತ್ತರ ಕೊಡ್ತೀರೋ ನೀರು ಕುಡೀರಿ. ಉತ್ತರ ಕೊಡದೆ ನೀರು ಕುಡಿದ್ರಿ ಅಂದ್ರೆ ಅಲ್ಲೇ ಬಿದ್ದ್ಬಿಡ್ತೀರಿ ಮೂರ್ಛಿತರಾಗಿ ಅಂತ ಹೇಳ್ತಾರೆ. ಹೇಳಿದಾಗ ಭೀಮಸೇನ ದೇವರು ಹೋದ್ರು. ಅವರು ಕೇಳಿದ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡಲಿಲ್ಲ. ಹಾಗೆಯೇ ನೀರು ಕುಡಿಬೇಕು ಅಂತ ಹೋಗ್ತಾರೆ. ಮೂರ್ಛಿತರಾದಂತೆ ನಾಟಕವನ್ನು ಮಾಡಿ ಹಾಗೆ ಬಿದ್ದುಬಿಟ್ರು ಪಾಪ. ಎಲ್ಲರೂ ಹಾಗೆ ಬಿದ್ರು. ಕೊನೆಗೆ ಧರ್ಮರಾಜನೇ ಬಂದ. ಅವನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ, ಯಕ್ಷನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ. ಉತ್ತರವನ್ನು ಕೊಟ್ಟು ತನ್ನ 4 ಜನ ತಮ್ಮಂದರಿಂದ ಎಬ್ಬಿಸಿಕೊಂಡು ಕರ್ಕೊಂಡು ಹೋದ. ಈ ಸಂದರ್ಭದಲ್ಲಿ ಸ್ವಲ್ಪ ಧರ್ಮರಾಜನ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂದರೆ, ಆ ಯಕ್ಷ ಕೇಳಿದಂತೆ ಇಲ್ಲಿ ಈ ಭೀಮ, ಅರ್ಜುನ, ನಕುಲ, ಸಹದೇವ 4 ಜನ ಮಲಗಿದ್ದಾರೆ. ಈ 4 ಜನರಲ್ಲಿ ಯಾರನ್ನು ಒಬ್ಬರನ್ನಾದ್ರೂ ಬದುಕಿಸ್ಬೇಕು ಅಂತ ನಿಂಗೆ ಅಪೇಕ್ಷೆ ಇದ್ರೆ ಯಾರನ್ನು ಬದುಕಿಸ್ಬೇಕು ಹೇಳು. ಯಾರನ್ನು ಬದುಕಿಸ್ಬೇಕು ಹೇಳು. ನಿಂಗೆ ತುಂಬಾ ಪ್ರೀತ್ಯಾಸ್ಪದನಾದವನು ಯಾರು? ಭೀಮನ, ಅರ್ಜುನನ? ಯಾರನ್ನು ಬದುಕಿಸ್ಬೇಕು ಹೇಳು ಅಂದಾಗ ಧರ್ಮರಾಜ ಏನ್ ಹೇಳಿದ ಅಂದ್ರೆ, ಇಲ್ಲ, ನಕುಲ ಸಹದೇವರನ್ನು ಬದುಕಿಸು, ಭೀಮಾರ್ಜುನರನ್ನು ಬೇಡ ಅಂತ ಹೇಳಿದ. ಯಾಕೆ ಹಿಂಗ್ಯಾಕೆ ಕೇಳ್ತಾ ಇದ್ದೀನಿ? ನಿನಗೆ ನಿನ್ನ ಸಹಜಾತರು, ನಿನ್ ತುಂಬಾ ಅಣ್ಣ ನಿನ್ ತಮ್ಮಂದ್ರಿಬ್ಬರವರು, ಅವ್ರನ್ನ ಬಿಟ್ಟು ನಕುಲ ಸಹದೇವರನ್ನ ಯಾಕೆ ಬದುಕಿಸ್ಬೇಕು ಅಂತೀಯ? ಏನಿಲ್ಲ, ಕುಂತಿಯ ಮಗನಾಗಿ ನಾನೊಬ್ಬ ಉಳಿದಿದ್ದೇನೆ, ಮಾದ್ರಿಯ ಮಗನಾಗಿ ಒಬ್ಬ ಉಳಿಬೇಕು. ಅದಕ್ಕೋಸ್ಕರವಾಗಿ ಮಾದ್ರಿ ಪಾಪ ಅವಳಿಗೂ ತೃಪ್ತಿ ಆಗಬೇಕು. ನಮ್ಮ ತಾಯಿ ಅವಳಿಗೆ ವರವನ್ನು ಕೊಟ್ಟಿದ್ದಾಳೆ, ಅವಳಿಗೆ ಎಲ್ಲ ಮಾತುಗಳನ್ನು ಹೇಳಿದ್ದಾಳೆ, ನಿನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ. ಹಾಗಾಗಿ ನನ್ನ ತಾಯಿಯ ಮಾತನ್ನು ಉಳಿಸ್ಬೇಕು ಅನ್ನೋದಕ್ಕಾಗಿ ನಾನೊಬ್ಬ ಉಳಿದಿದ್ದೇನೆ ಕುಂತಿಯ ಮಗನಾಗಿ, ಮಾದ್ರಿಯ ಮಗನಾಗಿ ಅವ್ರು ಉಳಿಬೇಕು ಅಂತಾರೆ. ಆಗ ಯಕ್ಷನಿಗೆ ಬಹಳ ಸಂತೋಷ ಆಯಿತು. ಇಲ್ಲ, 4 ಜನನ ಬದುಕಿಸ್ತೀನಿ ಅಂತ ಹೇಳ್ತಾನೆ. ಆ ಮಾತು ಬೇರೆ. ಆ ಆಂಧ್ರಶಂಸ್ಯ ಏನಿದೆ ನೋಡಿ ಧರ್ಮರಾಜನಲ್ಲಿ, ಕರುಣೆ, ಆಂಧ್ರಶಂಸ್ಯ ತುಂಬಾ ದೊಡ್ಡ ಗುಣ. ಅದು ತುಂಬಾ ದೊಡ್ಡ ಗುಣ. ಇಲ್ಲಿ ಅದು ಧರ್ಮರಾಜನ ಪಾತ್ರ ವಿಮರ್ಶೆಯನ್ನು ಮಾಡುವಾಗ ಅದನ್ನ, ಆ ಫೈಲನ್ನ ಆಗ ಓಪನ್ ಮಾಡೋಣ, ಇವಾಗ ಬೇಡ. ಅಂತೂ ಏನು ಹೇಳಿಕ್ ಬಂದೆ ಅಂದ್ರೆ, ಭೀಮಸೇನ ದೇವರು ಯಾಕೆ ಆ ಯಕ್ಷನ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಲ್ಲ ಅಂದ್ರೆ, ಯಕ್ಷನ ಪ್ರಶ್ನೆಗೆ ಉತ್ತರವನ್ನು ಕೊಡೋದಾದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೂ ಕೂಡ ಅವರು ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ, ನನ್ನ ವಿದ್ಯೆಯನ್ನ ನಾನು ಅವನಿಗೆ ಹೇಳಿ ಈ ನೀರು ಕುಡಿಯುವುದು ಬೇಡ, ಅದರಿಂದ ವಿದ್ಯೆ ಉಪಜೀವನ ಮಾಡಿದಂತೆ ಆಗುತ್ತದೆ, ವಿದ್ಯೆಯನ್ನ ಕೊಟ್ಟು ನೀರು ಕುಡಿಯುವಂತಹ ಕಾರ್ಯ ನನ್ನಿಂದ ಆಗೋದು ಬೇಡ, ಅದಕ್ಕಾಗಿ ನಾನು ಮಾಡೋದಿಲ್ಲ ಅಂತ ಹೇಳಿ ಭೀಮಸೇನ ದೇವರು ತಮ್ಮ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಹುಷ, ಅವನೇನು ಅಗಸ್ತ್ಯ ಋಷಿಗಳ ಶಾಪದಿಂದ ಕೆಳಗಡೆ ಅಜಗರನಾಗಿ ಬಿದ್ದಿರ್ತಾನೆ. ಅಜಗರನಾಗಿ ಬಿದ್ದಾಗ ಭೀಮಸೇನ ದೇವರು ಹೋಗ್ತಾರೆ, ಅವರ ಮೈಗೆ ಪೂರ್ಣ ಸುತ್ತಕೊಂಡ್ಬಿಡ್ತಾನೆ. ಅವನಿಗೆ ಒಂದು ವರ ಇರುತ್ತೆ, ಯಾರ್ಯಾರು ಅವನು ಎದುರುಗಡೆ ಬರ್ತಾರೆ ಅವರು ಮಾಡಿದ ಸತ್ಕರ್ಮದ ಪುಣ್ಯವನ್ನೆಲ್ಲ ಅವನೊಳಗೆ ಹೋಗ್ತಾ ಇರುತ್ತದು, ಅವನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರತ್ತೆ. ಹೀಗಾಗಿ ಎಷ್ಟೋ ಜನರ ಒಂದು ಸತ್ಪುಣ್ಯವನ್ನ ಅವನು ತೆಗೆದುಕೊಂಡು ಬಂದಿದ್ದಾನೆ. ಅವನ ಪುಣ್ಯವನ್ನೆಲ್ಲವನ್ನ ಭೀಮಸೇನ ದೇವರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ.
ಹಾಗಾಗಿ ಭೀಮಸೇನ ದೇವರು ಹಂಗೇ ನಿಂತಿದ್ದಾರೆ. ಪೂರ್ಣ ಸುತ್ತಕೊಂಡು ಬಿಟ್ಟ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು, ನಾನು ಬಿಡ್ತೀನಿ ಅಂತ. ಏನ್ ಬೇಕಾದ್ ಮಾಡು, ನಾ ಬಿಡೋದಿಲ್ಲ, ನಾ ಉತ್ತರ ಕೊಡೋದಿಲ್ಲ. ಕೊನೆಗೇನಾಯ್ತು ಅಂದ್ರೆ ಆ ನಹುಷ ತನ್ನ ಎಲ್ಲ ಶಕ್ತಿಯನ್ನ ಹಾಕಿ ಬಿಗಿದು 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 ತಾನೇ ನಿಶಕ್ತನಾಗಿ ಏನು ಶಕ್ತಿ ಇಲ್ಲದೆ ಇರುವ ಹಾಗೆ ಕೆಳಗಡೆ ಬಿದ್ದ. ಆಮೇಲೆ ಭೀಮಸೇನ ದೇವರು ಬಂತು. ಅಷ್ಟೇ ಹೊರತು ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟು ನನ್ನ ಜೀವನವನ್ನು ಬದುಕಿಸುವುದಿಲ್ಲ. ಇಂಥ ದೊಡ್ಡ ಮಾತು ನೋಡಿ, ಇಂಥ ದೊಡ್ಡ ಧರ್ಮವನ್ನ ಭೀಮಸೇನ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಆ ಭೀಮಸೇನ ದೇವರ ಭಾಗವತ ಧರ್ಮ ಪರಿಪಾಲನ ಅನ್ನೋದು ಅಷ್ಟು ಅದ್ಭುತವಾಗಿದೆ. ಆಜ್ಞೈವ ಹರೇರ್ ದ್ರೋಣೈರ್ ಅಸ್ತ್ರಾಣ್ಯಸ್ತ್ರೈರ್ ಅಶಾಮಯತ ಅದೃಶ್ಯ ಅಲಂಬುಸಃ ಭಗ್ನಃ ನಾಣ್ಯತ್ರತು ಕಥಂಚನ. ಹಾಗಾದ್ರೆ ಭೀಮಸೇನ ದೇವರಿಗೆ ಅಸ್ತ್ರಯುದ್ಧ ಬರೋದೇ ಇಲ್ಲ ಅಂತ ಆಯ್ತಲ್ಲ. ಭೀಮಸೇನ ದೇವರಿಗೆ ಅವರೆಂದೆಂದಿಗೂ ಅಸ್ತ್ರಯುದ್ಧವನ್ನು ಆಡೋದೇ ಇಲ್ಲ, ಬಿಲ್ಲು ಹಿಡ್ಲಿಕ್ಕೆ ಬರೋದಿಲ್ಲ, ಬಾಣವನ್ನು ಬಿಡ್ಲಿಕ್ಕೆ ಬರೋದಿಲ್ಲ, ಬಾಣ ಬಿಡೋದಿಲ್ಲ. ಅಲ್ಲ, ಯಾಕೆ ನೀವು ಮತ್ತೆ ಅಸ್ತ್ರವನ್ನು ಬಿಡೋದಿಲ್ಲ ಅಂದ್ರೆ, ಇಲ್ಲ ಅದು ನಾನು ನನ್ನ ಧರ್ಮ ಅಂತ ಒಪ್ಪಿಲ್ಲ, ಅದಕ್ಕಾಗಿ ನಾನು ಅಸ್ತ್ರ ಯುದ್ಧ ಆಡೋದಿಲ್ಲ. ಹಂಗಂದ್ರೆ ಹೆಂಗ್ರಿ? ನಿಮಗೆ ಬರೋದಿಲ್ಲ ಅದಕ್ಕಾಗಿ ಅಸ್ತ್ರ ಯುದ್ಧ ಆಡ್ತಾ ಇಲ್ಲ ಅಂತ ನಾವಂತೀವಿ. ನಿಮಗೆ ಯಾಕೆ ಬರೀ ಗದಾ ಯುದ್ಧವನ್ನು ಆಡ್ತಾ ಇದ್ದೀರಿ ಅಂದ್ರೆ, ನಿಮಗೆ ಅಸ್ತ್ರ ಯುದ್ಧ ಬರೋದಿಲ್ಲ ಅದಕ್ಕಾಗಿ ಗದಾ ಯುದ್ಧ ಆಡ್ತಾ ಇದ್ದೀರಿ. ನೀವು ಹೆಂಗ್ ಹೇಳಿದಂಗಾಯ್ತು ಅಂದ್ರೆ, ನಾನು ಎಕ್ಸಾಮ್ ಅಂತೂ ಕಟ್ಟೋದಿಲ್ಲ, ಕಟ್ಟಿದ್ರೆ ಮಾತ್ರ 100 ನನಗೆ. ಅರೆ ಕಟ್ಟಿ ತೋರಿಸ್ರಿ. ಇಲ್ಲ ಕಟ್ಟಲ್ಲ, ನಾನು ಎಕ್ಸಾಮ್ ಕಟ್ಟೋದಿಲ್ಲ, ಕಟ್ಟಿದ್ರೆ ಮಾತ್ರ ನನಗೆ 100. ಅರೆ ಮಾರಾಯ ಕಟ್ಟಿ ತೋರಿಸಪ್ಪ ಅನ್ನೋ ಹಾಗಿದೆ. ನಾನು ಅಸ್ತ್ರ ಯುದ್ಧ ನನಗೆಲ್ಲ ಗೊತ್ತು, ಎಲ್ಲಾ ಅಸ್ತ್ರ ಯುದ್ಧ ನನಗೆ ಗೊತ್ತು, ಆದರೆ ಅಸ್ತ್ರ ಯುದ್ಧವನ್ನು ನಾನು ಆಡೋದಿಲ್ಲ. ಯಾಕೆ ಅಂದ್ರೆ ನನಗೆ ಆ ದೇವತೆಗಳನ್ನ ಬೇಡೋದು ಅನ್ನೋದು ಬೇಡಬಾರ್ದು ನಾನು ಅಂತ ಭೀಮಸೇನ ದೇವರು ಹೇಳಿದ್ರೆ, ಅದಕ್ಕಾಗಿ ಪರಮಾತ್ಮನ ಆಜ್ಞಾನುಸಾರವಾಗಿ ನೋಡಿ, ಭಗವಂತನ ಅನುಮತಿಯನ್ನ ಪಡೆದುಕೊಂಡು ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರ ಅಸ್ತ್ರಗಳನ್ನ ಪ್ರತ್ಯಸ್ತ್ರಗಳನ್ನ ಬಿಟ್ಟು ಶಮನಗೊಳಿಸಿದ್ದಾರೆ. ಭಗವಂತನ ಆಜ್ಞಾನುಸಾರವಾಗಿ ಅಲಂಬುಸ ಎನ್ನುವಂತಹ ರಾಕ್ಷಸ ಅದೃಶ್ಯನಾಗಿ ಬಾಣವನ್ನು ಬಿಡ್ತಾ ಇರುವಾಗ ಅವನ ಬಾಣಗಳನ್ನು ಕತ್ತರಿಸಿ ಹಾಕಿದ್ದಾರೆ ಭೀಮಸೇನ ದೇವರು. ಅಲ್ಲಿ ಅವರು ತ್ವಾಷ್ಟ್ರ ಎನ್ನುವ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಮಾಡಿ ಅಲಂಬುಸನನ್ನ ಸಂಹಾರ ಮಾಡಿದ್ದಾರೆ. ಹಾಗಾಗಿ ಎಕ್ಸಾಮ್ ಕಟ್ಟಿದ್ದಾರೆ, 100 ಮಾರ್ಕ್ಸ್ ಬಂದಿದೆ ಅವರಿಗೆ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ, ಅವರಿಗೆ ಅಸ್ತ್ರವಿದ್ಯೆ ಗೊತ್ತಿದೆ, ಚೆನ್ನಾಗಿ ಬಲ್ಲವರಾಗಿದ್ರೂ ಕೂಡ ಅದು ಧರ್ಮವಲ್ಲ ಅಂತ ಬಿಟ್ಟಿದ್ದಾರೆ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಹಾಗಾದ್ರೆ ಅಸ್ತ್ರಯುದ್ಧವನ್ನ ಭೀಮಸೇನ ದೇವರೇನು ಪರಮಾತ್ಮನ ಆಜ್ಞಾನುಸಾರವಾಗಿ 1 ಬಾರಿ 2 ಬಾರಿ ಏನು ಯುದ್ಧವನ್ನು ಆಡಿದ್ರು, ಆಗಲಾದರೂ ದೇವತೆಗಳನ್ನು ಬೇಡಿದಿರ? ತಮಗಿಂತಲೂ ಚಿಕ್ಕವರಾದ ದೇವತೆಗಳನ್ನು ಬೇಡಿ ಆ ಅಸ್ತ್ರ ಯುದ್ಧವನ್ನು ಆಡಿದಿರ ಅಂತ ಕೇಳಿದರೆ ಇಲ್ಲ, ಸರ್ವಥಾ ಇಲ್ಲ. ತಮಗಿಂತಲೂ ಚಿಕ್ಕವರಾದ ದೇವತೆಗಳಿಗೆ ಆಜ್ಞೆಯನ್ನು ಮಾಡಿ ಅವರನ್ನು ಕರೆಸಿ ಅಸ್ತ್ರಗಳ ಮೇಲೆ ಕೂಡಿಸಿ ತಾವು ಅಸ್ತ್ರ ಯುದ್ಧವನ್ನು ಆಡಿದ್ದಾರೆ. ಹೊರತು ಆ ಅಸ್ತ್ರಾಭಿಮಾನಿಯಾದ ದೇವತೆಗಳಿಗೆ ಸರ್ವಥಾ ಭೀಮಸೇನ ದೇವರು ನಮಸ್ಕಾರ ಮಾಡಿಲ್ಲ. ನೋಡಿ ಹೇಳ್ತಾರೆ, ನಹ್ಯಸ್ತ್ರ ಯುದ್ಧೇ ಸದೃಶಃ ದ್ರೋಣೇರಸ್ತ್ಯರ್ಜುನಾದೃತೆ ಸರ್ವವಿತ್ವಂ ತಥೋ ಭೀಮೇ ಪ್ರದರ್ಶಯಿತುಮೀಶ್ವರಃ ಆದಾದಾಜ್ಞಾಂ ಅಸ್ತ್ರಯುದ್ಧೇ ತಥೇವ ಆಲಂಬು ಸಂಪ್ರತಿ. ಹೇಳ್ತಾರೆ, ಅರ್ಜುನನ ಅನಂತರದಲ್ಲಿ ಅಂದ್ರೆ ಅರ್ಜುನನನ್ನ ಹೊರತು
ಇನ್ನೊಬ್ಬರು ಯಾರು ಅಸ್ತ್ರ ಯುದ್ಧದಲ್ಲಿ ಅಶ್ವತ್ಥಾಮನಿಗೆ ಸಮಾನರಾದವರಿಲ್ಲ. ಅರ್ಜುನ ಅಶ್ವತ್ಥಾಮ ಇಬ್ಬರು ಸೇರಿಕೊಂಡೇ ತಾವು ವಿದ್ಯೆಯನ್ನು ಕಲಿತಿದ್ದಾರೆ ದ್ರೋಣಾಚಾರ್ಯ ಹತ್ರ. ಹಾಗಾಗಿ ಆದ್ದರಿಂದ ಏನಾಯಿತು ಅಂದ್ರೆ, ಭೀಮಸೇನ ದೇವರಲ್ಲಿ ಅರ್ಜುನನಿಗಿಂತಲೂ ಕೂಡ ಸರ್ವವಿತ್ವಂ ತಥೋ ಭೀಮೆ, ಅರ್ಜುನನಿಗಿಂತಲೂ ಭೀಮಸೇನ ದೇವರಲ್ಲಿ ಹೆಚ್ಚು ಸರ್ವಜ್ಞತ್ವ ಇದೆ ಅನ್ನುವುದನ್ನ ಜಗತ್ತಿಗೆ ಲೋಕಕ್ಕೆ ತೋರಿಸಬೇಕು ಎನ್ನುವುದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅಶ್ವತ್ಥಾಮಾಚಾರ್ಯ ಜೊತೆಗೆ ನೀನು ಅಸ್ತ್ರ ಯುದ್ಧವನ್ನು ಆಡಬೇಕು ಅಂತ ಹೇಳಿ ಆ ಅಶ್ವತ್ಥಾಮಾಚಾರ್ಯ ಜೊತೆಗೆ ಅಸ್ತ್ರ ಯುದ್ಧವನ್ನು ದೇವರು ಆಡಿಸಿದ್ದಾನೆ ಭೀಮಸೇನ ದೇವರ ಕಡೆಯಿಂದ. ಹಾಗಾಗಿ ಭೀಮಸೇನ ದೇವರಿಗೆ ಕೃಷ್ಣ ಪರಮಾತ್ಮನ ಮೇಲೆ ಅಷ್ಟು ಪ್ರೀತಿ, ಕೃಷ್ಣ ಪರಮಾತ್ಮನಿಗೆ ಭೀಮಸೇನ ದೇವರ ಮೇಲೆ ಅಷ್ಟು ಪ್ರೀತಿ. ಅದಕ್ಕಾಗಿಯೇ ಅವರ ಹೆಸರೇ ನಾನು ಮೊದಲು ಹೇಳಿದೆ, ಭೀಮ ಸೇನ. ಇದ ಅಂದ್ರೆ ಸ್ವಾಮಿ, ಸೇನ ಅಂದ್ರೆ ಸ್ವಾಮಿಯಿಂದ ಸಹಿತನಾದವ ಯಾರೋ ಅವ ಸೇನ. ಇನೇನ ಸಹಿತ ಸ್ನೇನ, ಇನೇನ ಸಹಿತ ಸೇನ. ಸ್ವಾಮಿಯಿಂದ ಸಹಿತನಾಗಿದ್ದಾರೆ ಯಾವಾಗಲೂ ಭೀಮಸೇನ ದೇವರಿಗೆ. ಅವರ ಬಲದ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಪೇತತ್ವಯಿ ಸಂಭಾವಯಾಮ್ಯ. ಭೀಮ, ನೀನು 1000 ಆನೆಯ ಬಲ ನಿನ್ನ ಹತ್ರ ಇದೆ ಅಂತ ನೀ ತಿಳ್ಕೊಂಡಿದ್ರೆ, ಆದರೆ ನಿನ್ನೊಳಗೆ 10,000 ಆನೆಯ ಬಲ ಇದೆ ಅಂತ ನಾ ತಿಳ್ಕೊಂಡಿದ್ದೀನಿ ಅಂತ ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಹೇಳ್ತಾನೆ. ಹಾಗಾಗಿ ಭೀಮಸೇನ ದೇವರ ಬಲ ಅಂದ್ರೆ ಅದು ಭಾರಿ ಭಯಾನಕವಾದ ಬಲ. ಪಾಪ ಧೃತರಾಷ್ಟ್ರ ರಾತ್ರೆಲ್ಲ ಮಲಗೋದೇ ಇಲ್ಲ, ತುಂಬಾ ಭಯ ಅವನಿಗೆ. ಸಂಧಾನ ಮಾಡಬೇಕು ಅಂತ ಹೋಗಿರ್ತಾನೆ ಪಾಪ ಸಂಜಯ. ಹೋಗಿ ಮತ್ತೆ ತಿರುಗಿ ಬಂದ, ಎಲ್ಲ ಹೇಳಿದ, ಅಲ್ಲ ಅಷ್ಟು ಜನ ಇದ್ರು ಅವ್ರ ಕಡೆ ಎಲ್ಲ ಭಾರಿ ಇದ್ದಾರಪ್ಪ, ಹಾಗೆ ಹೀಗೆ ಅಂತ ಧೃತರಾಷ್ಟ್ರ ಮುಂದೆ ಹೇಳ್ತಾ ಇದ್ರೆ, ಧೃತರಾಷ್ಟ್ರ ಹೇಳಿದ, ನೀನೇನೇನು ವರ್ಣನೆ ಮಾಡಿದ ಎಲ್ಲ ಯೋಧರು ಅಂತ ಹೇಳಿದೆಯಲ್ಲ, ಅವರೆಲ್ಲ ಒಂದು ಕಡೆಗೆ, ಭೀಮ ಒಬ್ಬನೇ ಒಂದು ಕಡೆಗೆ. ಭೀಮಸೇನ ಅಧಿಭಯಂ ಜಾಗರ್ಮಿ ರಾತ್ರಯ ಸರ್ವಾಹ. ನನ್ನ ಮಕ್ಕಳನ್ನ ನಾಯಿಯ ಕುನ್ನಿಯ ಕೊಂದ್ಬಿಡ್ತಾನೆ ಭೀಮ. ಅದಕ್ಕಾಗಿ ಧೃತರಾಷ್ಟ್ರ ಹೇಳ್ತಾನೆ, ನನಗೆ ಭಕಾರದಿಂದ ಪ್ರಾರಂಭವಾಗುವ ಶಬ್ದಗಳನ್ನು ಕೇಳಿದಾಗಲೂ ಭಯವಾಗತ್ತೆ. ಯಾರಾದ್ರೂ ಉಪ್ಪಿನಕಾಯಿ ಭರಣಿ ತಗೊಂಡ್ಬರ್ರಿ ಅಂದ್ರೆ, ಯಾರಾದ್ರೂ ಉಪ್ಪಿನಕಾಯಿ ಭರಣಿ ತಗೊಂಡ್ಬನ್ರಿ ಅಂದ್ರೆ ಭ ಬಂತು ಅಂದ್ರೆ ಭೀಮ ಬಂದ್ಬಿಡ್ತಾನೆ, ಭ ಬಂದ್ರೆ ಭೀಮ ಬರ್ತಾನೆ ಅಂತ ಅಷ್ಟು ಭಯ ನನಗಿದೆ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಆದ್ದರಿಂದ ಭೀಮಸೇನ ದೇವರ ಬಲ ಅಷ್ಟು ಅಗಾಧವಾಗಿದೆ. ಹೇಳ್ತಾರೆ, ಪ್ರತ್ಯಕ್ಷೀಭೂತ ದೇವೇಶು ಬಂಧು ಜ್ಯೇಷ್ಠೇಶು ವಾನತಿಂ ಮರ್ಯಾದಾ ಸ್ಥಿತಯೇ ಶಾಸತ್ ಭಗವಾನ್ ಪುರುಷೋತ್ತಮ. ಪ್ರತ್ಯಕ್ಷರಾಗಿ ಯಾವ ದೇವತೆಗಳು ಭೂಮಿಯಲ್ಲಿ ಬಂದಿದ್ದಾರೆ, ವಯಸ್ಸಿನಲ್ಲಿ ಹಿರಿಯರಾಗಿದ್ದಾರೆ, ಬಂಧುಗಳಾಗಿದ್ದಾರೆ, ಪ್ರತ್ಯಕ್ಷವಾಗಿ ಕಾಣಿಸುವಂತಹ ದೇವತೆಗಳಿಗೆ, ವಯಸ್ಸಿನಲ್ಲಿ ಹಿರಿಯರಾಗಿರತಕ್ಕಂಥವರಿಗೆ ಜಗತ್ತಿಗೆ ಶಿಕ್ಷಣೆಯನ್ನ ಕೊಡೋದಕ್ಕೋಸ್ಕರವಾಗಿ, ಲೋಕದಲ್ಲಿ ಮರ್ಯಾದೆಯನ್ನ ಉಳಿಸೋದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ತಾನೇ ನಮಸ್ಕಾರ ಮಾಡಿ ತೋರಿಸಿದ್ದ. ಅದಕ್ಕಾಗಿ ಭೀಮಸೇನ ದೇವರು ಕೂಡ ಪ್ರತ್ಯಕ್ಷರಾಗಿ ಬಂದಿರುವಂತಹ ತನ್ನ ವಯಸ್ಸಿನಲ್ಲಿ ದೊಡ್ಡವರಾದ ವ್ಯಕ್ತಿಗಳಿಗೆ ಅವರು ಮತ್ತೆ ಮರ್ಯಾದೆಯನ್ನು ಕೊಟ್ಟಿದ್ದಾರೆ. ಧರ್ಮರಾಜನಿಗೆ ಮರ್ಯಾದೆಯನ್ನು ಕೊಟ್ಟಿದ್ದಾರೆ. ಹೇಳ್ತಾರೆ, ಧರ್ಮರಾಜನ ಅನೇಕ ಸಂದರ್ಭದಲ್ಲಿ ಧರ್ಮರಾಜನ ಜೊತೆಗೆ ಮಾತನಾಡುವ ಪ್ರಸಂಗ ಬಂದಾಗಲೂ ಕೂಡ ನಮ್ಮಣ್ಣ ಹೇಳಿದ್ದಾನೆ ಸುಮ್ಮನೆ ಇದ್ದೀನಷ್ಟೆ, ನಮ್ಮಣ್ಣ ಹೇಳಿದ್ದಾನೆ ಸುಮ್ಮನೆ ಇದ್ದೀನಷ್ಟೆ, ಅದೇ ಮಾತು. ಅಕಸ್ಮಾತ್ ಏನಾದ್ರೂ ಧರ್ಮರಾಜನ ಬದಲು ಭೀಮ ಮೊದಲನೇದವನಾಗಿದ್ದ ಅಂದ್ರೆ ಮಹಾಭಾರತ ನಡೀತಾನೆ ಇರಲಿಲ್ಲ.
ಅದು ಹುಟ್ಟಿದಾಗಲೇ ಯಾವಾಗ ಅವರಿಗೆ ವಿಷಪ್ರಾಶನ ಮಾಡಿಸ್ತಾರೆ ಆಗಲೇ ದುರ್ಯೋಧನಾದಿಗಳನ್ನು ಕೊಂದೇ ಬಿಡ್ತಿದ್ರು ಭೀಮಸೇನ. ಭಗವಂತನ ಸಂಕಲ್ಪ, ಭಗವಂತನ ಸಂಕಲ್ಪ ಆದ್ದರಿಂದ ಆ ರೀತಿಯಾಗಿ ತಾವಿರ್ತಾ ಇದ್ದಾರೆ. ತತ್ರಾಪಿ ವಿಷ್ಣುಮೇ ವಾಸೋ ನಮೇನ್ನಾಂಗಿಂ ಕಥಂಚನ. ಆ ಬಂಧುಗಳಲ್ಲಿ ಜ್ಯೇಷ್ಠರಾದವರಿಗೂ ಏನಾದರೂ ಮರ್ಯಾದೆಯನ್ನು ಕೊಡಬೇಕಾದರೂ ಕೂಡ ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೇನೇ ನಮಸ್ಕಾರ ಮಾಡಿದ್ದಾರೆ ಭೀಮಸೇನ. ಆದ್ದರಿಂದ ಅದು ಕೇವಲ ಭಗವಂತನ ಆಜ್ಞೆಯಿಂದ ಮಾಡಿದ್ದಾರೆ ಹೊರತು ಬೇರೆ ಇನ್ಯಾವ ಪ್ರಯೋಜನದಿಂದ ಸರ್ವಥಾ ಅಲ್ಲ ಎಂಬುದಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಈ ಭೀಮಸೇನ ದೇವರ ಜೊತೆಗೆ ಸಹಧರ್ಮಿಣಿಯಾಗಿ ಇರುವಂತಹ ಮಹಾತಾಯಿ ಅಂದರೆ ದ್ರೌಪದಿ ದೇವಿ. ಹಾಗಾಗಿ ಮೊನ್ನೆ ಆ ಮಹಾತಾಯಿಯ ದ್ರೌಪದಿ ದೇವಿಯ ಮಹಿಮೆಯನ್ನು ನಿರ್ಣಯವನ್ನು ಕೇಳಿದ್ದೇವೆ. ಇವತ್ತು ಆ ಭೀಮಸೇನ ದೇವರ ವಿಶೇಷವಾದ ಭಾಗವತ ಧರ್ಮವನ್ನ ಶ್ರವಣ ಮಾಡಿದ್ದೇವೆ. ನಾಳೆ ಮತ್ತೆ ಇದರ ಒಂದು ಮುಂದಿನ ಭಾಗವನ್ನ ತಿಳ್ಕೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.